ವ್ಯಕ್ತಿ ಕೆಲಸಕ್ಕೆ ಗೌರವ ನೀಡಬೇಕು. ಪ್ರೊಫೆಸರ್ ಕರೀಮುನ್ನಿಸಾ ಸೈಯದ್. ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ನಮ್ಮ ದೇಶದಲ್ಲಿರುವ ಪ್ರತಿಯೊಬ್ಬ ವ್ಯಕ್ತಿ ಮಾಡುವ ಕೆಲಸಕ್ಕೆ ಬೆಲೆ ಗೌರವ ನೀಡಬೇಕು. ಅಲ್ಲದೆ ವ್ಯಕ್ತಿ ಮಾಡುವ ಕೆಲಸದಲ್ಲಿ ಜಾತಿ ಧರ್ಮ ಭೇದ ಭಾವ ಮರೆತು ಕೂಡಿ ಬಾಳಬೇಕು ಎಂದು ಪ್ರಾದೇಶಿಕ ಕಾಲೇಜು ಶಿಕ್ಷಣ ಇಲಾಖೆಯ ಜಂಟಿ ನಿರ್ದೇಶಕರಾದ ಪ್ರೊಫೆಸರ್ ಕರೀಮುನ್ನಿಸಾ ಸೈಯದ್ ರವರು ಹೇಳಿದರು. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಮಹಾಂತ್ ಮಹಾವಿದ್ಯಾಲಯದ ಸರ್ ಸಿದ್ದಪ್ಪ ಕಂಬಳಿ ಟ್ರಸ್ಟ್ ಹಾಗೂ ಸುಮಂಗಲ ಅಂಗಡಿ ಡಾಕ್ಟರ್ ಶೆಟ್ಟರ್ ದತ್ತಿ ಅಂಗವಾಗಿ ಆಯೋಜಿಸಿದ್ದ ಸಾಹಿತ್ಯ ಶಿಕ್ಷಣ ಸಂಶೋಧನೆ ವಿಚಾರ ಸಂಕಿರಣವನ್ನು ಸಸಿಗೆ ನೀರು ಉಣಿಸುವುದರ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ಸಿಎಸ್ಐ ಕಾಲೇಜಿನ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಶಂಭು ಹೆಗ್ಡಾಳ್ ರವರು ಸರ್ ಸಿದ್ದಪ್ಪ ಕಂಬಳಿರವರ ವ್ಯಕ್ತಿತ್ವದ ಕುರಿತು ಉಪನ್ಯಾಸ ನೀಡಿದರು. ಪ್ರೊಫೆಸರ್ ಜಯಲಕ್ಷ್ಮಿ ರವರು ಹಿರಿಯ ಪತ್ರಕರ್ತರಾದ ಡಾಕ್ಟರ್ ಪಾಟೀಲ್ ಪುಟ್ಟಪ್ಪರವರ ಪತ್ರಿಕೋದ್ಯಮದ ಕುರಿತು ಉಪನ್ಯಾಸ ನೀಡಿದರು. ಕರ್ನಾಟಕ ವಿಶ್ವವಿದ್ಯಾಲಯ ಸಂಶೋಧನಾ ವಿದ್ಯಾರ್ಥಿನಿ ಕುಮಾರಿ ಮನಾಲಾ ಮುಮಾಯ ಅವರು ಡಾಕ್ಟರ್ ಶೆಟ್ಟರ್ ಕೊಡ್ಗೆರವರ ಕುರಿತು ಮಾತನಾಡಿದರು. ಎಸ್ಎಜಿಎಂವಿ ಮಹಾಂತ್ ಮಹಾವಿದ್ಯಾಲಯ ಪ್ರಾಚಾರ್ಯರಾದ ಡಾಕ್ಟರ್ ರಾಜಶೇಖರ್ ಎಂ ರವರು ಸಭೆಯ ಅಧ್ಯಕ್ಷತೆ ವಹಿಸಿದ್ದರು. ಈ ಸಂದರ್ಭದಲ್ಲಿ ಸುಮಂಗಲ ಅಂಗಡಿ ಸೇರಿದಂತೆ ಅನೇಕರು ವೇದಿಕೆ ಮೇಲೆ ಉಪಸ್ಥಿತರಿದ್ದರು. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಡಾಕ್ಟರ್ ಲಿಂಗರಾಜಂಡಿರವರು ಎಲ್ಲರನ್ನ ಸ್ವಾಗತಿಸಿದರು. ಪ್ರೊಫೆಸರ್ ಕೆಎಸ್ ಕೊಜಲ್ಗಿರವರು ಕಾರ್ಯಕ್ರಮವನ್ನು ನಿರೂಪಿಸಿದರು. ಡಾಕ್ಟರ್ ಪುಷ್ಪಾ ಬಸವನಗೌಡರ್ ವಂದಾರ್ಪಣೆ ಮಾಡಿದರು. ಕಾಲೇಜಿನ ಪ್ರಾಧ್ಯಾಪಕರು ಮತ್ತು ಸಿಬ್ಬಂದಿ ವರ್ಗದವರು ಹಾಗೂ ನೂರಾರು ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಸರ್ಕಾರಿ ಕಚೇರಿಯಲ್ಲಿ ಸ್ಪೆಷಲಿ ಆಫೀಸರ್ಸ್ ಅಧಿಕಾರಿಗಳಾದ್ಮೇಲೆ ಒತ್ತಡ ಇದ್ದೇ ಇರುತ್ತೆ. ಬಟ್ ಸರ್, ನಾನು ಒಂದೇ ಒಂದು ಮಾತು ಹೇಳಿದೆ, ನನ್ನ ಜೀವನದಲ್ಲಿ ಇಡೀ ಜೀವನದಲ್ಲಿ ಒಂದು ರೀತಿ ಹೆಮ್ಮೆಯಿಂದ ಹೇಳ್ಕೋಬೇಕಾಗುತ್ತೆ, ನಾನು ಯಾವತ್ತೂ ಯಾವ ವ್ಯಕ್ತಿಗೂ ಜಾಸ್ತಿ ಬೆಲೆ ಕೊಡಲ್ಲ. ಬಟ್ ಅವ್ರು ಮಾಡೋ ಕಾರ್ಯ ಏನಿದೆ, ಕೆಲಸ ಏನಿದೆ, ಪ್ರತಿಯೊಬ್ಬರಿಗೂ ನಾನು ಅವ್ರ ಬೆಲೆ ಕೊಟ್ಟೇ ಕೊಡ್ತೀನಿ. ಅದರ ಸಲುವಾಗಿ ಸರ್ ಹೇಳಿದ್ರು, ಕಸ ಗುಡಿಸೋರಾಗ್ಲಿ ನಮ್ಮ ಕಾಲೇಜಲ್ಲಿ ಅಥವಾ ಬೇರೆ ಯಾವುದೇ ಮೀನಿಯಲ್ ಜಾಬ್ ಮಾಡೋರಾಗ್ಲಿ, ಒಬ್ರು ಕ್ಲರ್ಕ್ ಆಗಲಿ, ಒಬ್ಬರು ಅಧಿಕಾರಿಗಳಾಗ್ಲಿ, ಪ್ರತಿಯೊಬ್ಬರ ಕೆಲಸ ಏನಿದೆ ಅಲ್ಲ ತುಂಬಾ ಮಹತ್ವದ ಆದದ್ದು. ಅವರೆಲ್ಲ ಅಂದ್ರೆ ನಾವು ಕೆಲಸ ಮಾಡೋಕ್ಕಾಗಲ್ಲ. ಬರೀ ನಮ್ಮ ರಾಜ್ಯಕ್ಕೆ ಸೀಮಿತವಾಗಿದ್ದಲ್ಲ, ನಮ್ಮ ರಾಷ್ಟ್ರ ಆಮೇಲೆ ಅಂತಾರಾಷ್ಟ್ರ ಮಟ್ಟಕ್ಕೆ ಬೆಳೆದಿರೋ ಸಂಘ ಅಂತ ಹೇಳ್ಬೋದು. ಸ್ಪೆಷಲಿ ಧಾರವಾಡ ಜಿಲ್ಲೆದು ಪದೇ ಪದೇ ಹೇಳ್ತೇನೆ, ಯಾಕಂದ್ರೆ ನಾವು ಚಿಕ್ಕವರಿದ್ದಾಗಲೇ ನಮ್ಗೆ ನಮ್ಮ ಮನೆಯಲ್ಲಿ ಹೇಳೋರು, ನೋಡು ಧಾರವಾಡ ಜಿಲ್ಲೆಯಲ್ಲಿ ಒಂದು ಕಳ್ಳು ಎಸೆದ್ರೆ ಅದು ಹೋಗ್ಬಿಟ್ಟು ಒಬ್ಬರು ಸಾಹಿತಿಗೆ ತಗಲುತ್ತೆ ಅಂತ ಮತ್ತು ಹೇಳೋರು. ಸೊ ಅಂತ ಜಿಲ್ಲೆಯಿಂದ ಈ ಒಂದು ಪರಿಷತ್ತು ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ ನನಗೆ ನಿಜವಾಗ್ಲೂ ಒಂದು ಗೌರವದ ವಿಷಯ ಅನ್ನಿಸ್ತು. ಆಮೇಲೆ ಎರಡನೇದು ನೋಡಿದ್ರೆ ಟಾಪಿಕ್. ಸೊ ಇವರು ಇವತ್ತು ವಿಷಯ ಏನು ಅಂದ್ಕೊಂಡಿದ್ದಾರೆ ಅಂದ್ರೆ, ತಮಗೆಲ್ಲ ಸರ್ ಹೇಳಿದರು ಪಾಟೀಲ್ ಪುಟ್ಟಪ್ಪನವ್ರ ಬಗ್ಗೆ, ಆಮೇಲೆ ಸಿದ್ದಪ್ಪ ಕಂಬಳಿಯವರ ಬಗ್ಗೆ, ಆಮೇಲೆ ಶೆಟ್ಟರ್ ಸಾಹೇಬ್ರ ಬಗ್ಗೆ. ಸೊ ಅವ್ರ ಬಗ್ಗೆ, ಅವ್ರ ಜೀವನದ ಬಗ್ಗೆ ಇಲ್ಲಿ ಒಂದು ವಿಚಾರ ಸಂಕಿರಣ ನಡಲಿಕ್ಕಿದೆ. ನನಗೆ ಈ ಟೈಟಲ್ ನೋಡಿದ ತಕ್ಷಣ ಅನ್ನಿಸ್ತು, ಇದು ಬರೀ ಕಾಲೇಜು ಮಟ್ಟದಲ್ಲಿ ನಡೆಯಬೇಕಾದ ಪ್ರೋಗ್ರಾಮ್ ಅಲ್ಲ, ಒಂದು ಜಿಲ್ಲಾ ಮಟ್ಟದಲ್ಲಿ ನಮ್ಮ ರಾಷ್ಟ್ರ ಮಟ್ಟದಲ್ಲಿ ನಡೆಯಬೇಕಾದ ಪ್ರೋಗ್ರಾಮು. ಯಾಕೆ ಇವರು ಅವ್ರನ್ನೆಲ್ಲ ಕರೆದಿಲ್ಲ ಅನ್ನಿಸ್ತು. ಬಟ್ ಇಲ್ಲಿ ಬಂದ ಮೇಲೆ ಅಂಗಡಿ ಸರ್ ಮಾತಾಡೋದು ಗೊತ್ತಾಯಿತು, ಅವ್ರಿಗೆ ಬರೀ ನಾವು ಮಾಡೋ ಕಾರ್ಯಕ್ಕೆ ಪ್ರಚಾರ ಬೇಕಾಗಿಲ್ಲ, ಅವರಿಗೆ ಸಾರ್ಥಕತೆ ಬೇಕಾಗಿದೆ. ಒಂದು ಕಾರ್ಯಕ್ರಮ ಮಾಡಿದ ಮೇಲೆ ಅದು ಒಂಥರ ಮನಮುಟ್ಟುವ ರೀತಿಯಲ್ಲಿ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ನು, ಕಂಟೆಂಟ್ಮೆಂಟು ಸಿಗೋ ರೀತಿಯಲ್ಲಿ ಮಾಡಬೇಕು. ನಮ್ಮ ಮುಂದಿನ ಪೀಳಿಗೆಗೆ ಇದರ ಫಲ ಏನಾದರೆ ಸಿಗಬೇಕು, ಅವರು ಸರಿಯಾದ ದಾರಿಯಲ್ಲಿ ನಡೀಬೇಕು, ಈ ಕಾರ್ಯಕ್ರಮ ಏನಿದೆ ಅವ್ರ ಜೀವನದಲ್ಲಿ ಒಂದು ದಾರಿದೀಪ ಆಗಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಈ ಕಾರ್ಯಕ್ರಮ ಮಾಡಿದ್ದಾರೆ. ಸೊ ಹಾಗಾಗ್ಬಿಟ್ಟು ನಾನು ತುಂಬ ಸಂತೋಷವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಬಂದಿದ್ದೀನಿ. ಮೂರನೇ ಕಾರಣ ಅಂದರೆ, ಇಲ್ಲಿ ಬಂದ ಮೇಲೆ ನನಗೆ ತುಂಬ ಸಂತೋಷ. ಸುಮಾರು ಕಾಲೇಜಸ್ ವಿಸಿಟ್ ಮಾಡಿದ್ದೀನಿ, ಅವೆಲ್ಲ ವುಮೆನ್ಸ್ ಕಾಲೇಜಸ್ ಆಗ್ಬಿಟ್ಟಿದ್ದಾರೆ. ಹೆಣ್ಮಕ್ಕಳೇ ಜಾಸ್ತಿ ಇರ್ತಾರೆ, ಗಂಡು ಮಕ್ಕಳು ಸ್ವಲ್ಪ ಕಡಿಮೆ ಇರ್ತಾರೆ. ಸೊ ಇಲ್ಲಿ ನೋಡಿದ್ರೆ ನಂಗೆ ತುಂಬ ಸಂತೋಷ. ಆಲ್ಮೋಸ್ಟ್ ಈಕ್ವಲ್ ನಂಬರ್ ಇದ್ದಾರೆ ಬಾಯ್ಸ್ ಅಂಡ್ ಗರ್ಲ್ಸ್. ಐ ಆಮ್ ವೆರಿ ಹ್ಯಾಪಿ.
ತಮಗೆಲ್ಲರಿಗೂ ನಿಜವಾಗ್ಲೂ ನನಗೆ ಗೊತ್ತಿರೋ ಹಾಗೆ ತುಂಬ ಅರ್ಥಪೂರ್ಣವಾದ ಕಾರ್ಯಕ್ರಮ ಇದು. ಯಾಕಂದರೆ ತಮಗೆಲ್ಲ ಗೊತ್ತಿರೋ ವಿಷಯನೇ ಇದು. ಮಹಾತ್ಮ ಗಾಂಧಿ ಅವರಿಗೆ ಒಬ್ಬರು ಕೇಳ್ತಾರೆ, ಯಾಕಂದರೆ ಮಹಾತ್ಮ ಗಾಂಧಿ ಅವ್ರದ್ದು ಅದೆಲ್ಲ ಸತ್ಯಾಗ್ರಹ, ಅವರು ಒಂಥರ ಅವರ ಬ್ರಹ್ಮಾಸ್ತ್ರ ಅಥವಾ ಅವ್ರದ್ದು ಒಂದು ಆಯುಧ ಅನ್ಕೋಬೋದು. ಆ ಆಯುಧ ಎಷ್ಟು ಪವರ್ಫುಲ್ ಅನ್ನೋದು ನಮಗೆಲ್ಲ ಗೊತ್ತಿರೋ ವಿಷಯ. ನಮಗೆ ಅಷ್ಟೇ ಅಲ್ಲ, ಇಂಟರ್ನ್ಯಾಷನಲ್ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಎಲ್ಲರಿಗೂ ಗೊತ್ತಾಗ್ಬಿಟ್ಟಿದೆ. ಬೇರೆ ಕಂಟ್ರೀಸ್ನು, ಸ್ಪೆಷಲಿ ಆಫ್ರಿಕಾನವರು ಮಹಾತ್ಮ ಗಾಂಧೀಜಿ ಅವರ ಬಳಸಿರೋ ಆಯುಧನೇ ನಾವು ಬಳಸ್ತೀವಿ ಅಂತ ಅವರು ಸತ್ಯಾಗ್ರಹನೇ ಬಳಸಿ ಅವ್ರಿಗೂ ಇಂಡಿಪೆಂಡೆನ್ಸ್ ಸಿಕ್ತು. ಇದೆಲ್ಲ ಗೊತ್ತಿರೋ ವಿಷಯನೇ. ಬಟ್ ಮಹಾತ್ಮ ಗಾಂಧಿಯವರು ನೀವು ಕೇಳಿದರೆ ನಿಮಗೆ ಈ ಆಯುಧ ಎಲ್ಲಿಂದ ಸಿಕ್ತು ಅಂತ ಯಾರಾದರೂ ಹೇಳ್ಬೋದಾ? ಅವರಿಗೆ ಆಯುಧ ಎಲ್ಲಿಂದ ಸಿಕ್ತು ಅಂತ ಅವ್ರು ಹೇಳ್ತಾರೆ, ಅವರು ಚಿಕ್ಕವರಿದ್ದಾಗ ಸತ್ಯ ಹರಿಶ್ಚಂದ್ರನ ನಾಟಕ ನೋಡಿರ್ತಾರೆ ಅವರು. ಆ ನಾಟಕದ ಪ್ರಭಾವ ಅವರ ಜೀವನದಲ್ಲಿ ಹೆಂಗಿದೆ ನೋಡಿ. ಇಷ್ಟೇ ನಾನು ಹೇಳಕ್ ಬಯಸೋದು. ಸಾಹಿತ್ಯದ ಕೊಡುಗು ಅಂದರೆ ಏನು ನಮ್ಮ ಜೀವನದಲ್ಲಿ? ಸಾಹಿತ್ಯದಲ್ಲಿ ತುಂಬ ಶಿಕ್ಷಣ ಇರುತ್ತೆ, ಅಂದರೆ ಎಜುಕೇಷನ್. ಶಿಕ್ಷಣ ಅಂದರೆ ಇನ್ನೊಂದು ದಂಡನೆ, ಡಿಸಿಪ್ಲಿನ್ ಬರಬೇಕಾದ್ರೆ ದಂಡನೆ ಬೇಕಾಗುತ್ತೆ ಅಲ್ವಾ? ಪನಿಷ್ಮೆಂಟ್ ಇಲ್ಲ ಅಂದರೆ ನಾನು ಡ್ರೈವಿಂಗ್ ಸರಿಯಾಗಿ ಮಾಡಲ್ಲ, ಹೆಂಗೆ ಬೇಕಾದ್ರೆ ನಾನು ಓಡಿಸ್ತೀನಿ ಗಾಡಿನ ಅಲ್ವಾ? ನನಗೆ ಯಾರೋ ಒಬ್ಬರು ಫೈನ್ ಕೊಡ್ತಾರೆ ಅಂದರೆ ಸ್ವಲ್ಪ ಡಿಸಿಪ್ಲಿನ್ ಆಗಿ ಓಡಿಸ್ತೀನಿ. ಸೊ ಶಿಕ್ಷಣ, ಸೊ ನಮ್ಮ ಜೀವನದಲ್ಲಿ ಶಿಕ್ಷಣೆಗೋಸ್ಕರ ನಮಗೆಲ್ಲ ಹೇಳಬಾರ್ದು. ನಿಮ್ಗೊಂದು ಮಾತು ಹೇಳಬೇಕು, ಸ್ಟೂಡೆಂಟ್ಸ್ ಸ್ಪೆಷಲಿ, ಯು ಆರ್ ಸ್ಪೆಂಡಿಂಗ್ about 20 to 25 years of your lifespan. Apart from 20 to 25 years of lifespan of your parents, teachers. ದುಡ್ಡು ಮುಖ್ಯ ಅಲ್ಲ, ದುಡ್ಡು ಇದೆ. ಇತ್ತೀಚೆಗೆ ತುಂಬ ದುಬಾರಿಯಾಗಿದೆ ಎಜುಕೇಷನ್ನು. ನಮ್ಮ ಕಾಲದಲ್ಲಿ ತುಂಬ ಕಡಿಮೆ ಫೀಸ್ ಕಟ್ತಿದ್ದೀವಿ. ಸೊ ನೋಡಿ, ನಿಮ್ಮ ತಂದೆ ತಾಯಿಗಳ ಪರಿಶ್ರಮ ಎಷ್ಟಿದೆ, ಗುರುಗಳ ಪರಿಶ್ರಮ ಎಷ್ಟಿದೆ, ನಿಮ್ಮ ಸ್ವತಃ ಪರಿಶ್ರಮ ಎಷ್ಟಿದೆ. ಒಂದ್ಸಲ ಮೆಲುಕು ಹಾಕಿ ಈ ವಿಷಯದ ಬಗ್ಗೆ, ಅವಾಗ ಗೊತ್ತಾಗತ್ತೆ ಈ ಥರ ಪ್ರೋಗ್ರಾಮು ಎಷ್ಟು ಇಂಪಾರ್ಟೆಂಟ್ ಅಂತ. ಸೊ ಶಿಕ್ಷಣದ ಮಹತ್ವ ಅದಕ್ಕೆ ಇದೆ. ಇಲ್ಲಾಂದರೆ ಕೋಟ್ಯಾಂತರ, ಈಗ ಮುಂಚೆ ಇರಲಿಲ್ಲ, ಈಗ ಎಜುಕೇಷನ್ ಹ್ಯಾಸ್ ಬಿಕಮ್ ಎ ಇಂಡಸ್ಟ್ರಿ, $1 million ಇಂಡಸ್ಟ್ರಿ. ನೀವು ಫಾರಿನ್ ಹೋಗಿ ಓದ್ಕೊಂಡು ಬರಬೇಕು ಅಂದರೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತೀರಾ, ಅಥವಾ ಇಂಡಿಯಾನಲ್ಲೇ MD ಏನಾದರೂ ಓದಬೇಕಂದ್ರೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತೀರಾ. ಸೊ ಇಷ್ಟು ಮಹತ್ವ ಇದೆ ಶಿಕ್ಷಣಕ್ಕೆ. ಇನ್ನೊಂದು ಟಾಪಿಕ್ ಏನಪ್ಪ ಅಂದರೆ ಸಂಶೋಧನೆ, ರಿಸರ್ಚ್. ಹೇಳಬೇಕಾಗಿಲ್ಲ, ನಾವು ರಿಸರ್ಚ್ ಮಾಡಿಲ್ಲ ಅಂದರೆ ಇವತ್ತು ನಾವು ಬುಲೆಟ್ ಕಾರ್ಟಲ್ಲೇ ಓಡಾಡ್ತಿದ್ವಿ. ನಮಗೆ ಸ್ಟೀಮ್ ಇಂಜಿನು ಯಾವುದು ಸಿಗ್ತಾ ಇರಲಿಲ್ಲ. ಸೊ ನಮ್ಮ ಆಶಾ ಹಿಂದೆ ಆರಾಮಿ ಜೀವನ ಏನು ಮಾಡ್ತಾ ಇದ್ದೀವಿ ಇವತ್ತು, ಅದಕ್ಕೆ ಕೊಡುಗೆ ಮೇನ್ ಅಂತ ಹೇಳಿದ್ರೆ ನಮ್ಮ ಸಂಶೋಧನೆ ಅಂತಲೇ ಹೇಳ್ಬೋದು. ಬಟ್ ನನಗೆ ನಿಜವಾಗ್ಲೂ ನಾನು ಮುಂಚೆ ಹೇಳ್ದಂಗೆ ನಾನು ಇವತ್ತು ಇಲ್ಲಿ ಬಂದಿದ್ದಕ್ಕೆ ಕಾರಣ ಸಾಹಿತ್ಯ, ಸಂಶೋಧನೆ, ಶಿಕ್ಷಣ ಅಲ್ಲ. ಯಾಕಂದರೆ ಎರಡೂ ತೊಡಗು ಇರ್ತಾರೆ. ಸಾಹಿತ್ಯದಲ್ಲಿ ಸಂಶೋಧನೆನೂ ಇದೆ, ಸಾಹಿತ್ಯದಲ್ಲಿ ಶಿಕ್ಷಣನೂ ಇದೆ. ಸಾಹಿತ್ಯ ಅಂದರೆ ಒಂದು ಸಂಸ್ಕೃತಿಯ ದರ್ಪಣ ಅಂತ ಹೇಳ್ತಾರೆ. ಸಾಹಿತ್ಯ ಅದು ತುಂಬ ಅಂಗಗಳಿದ್ದಾರೆ ಅಲ್ವಾ? ತಮಗೆಲ್ಲ ಗೊತ್ತಿರೋ ವಿಷಯನೇ. ಅದು ಪ್ರೋಸ್ ಇರ್ಬೋದು, ದಟ್ ಇಸ್ ಗದ್ಯ ಭಾಗ, ಅಥವಾ ಪದ್ಯ, ಪೊಯೆಟ್ರಿ, ಆ ಥರ ನಾಟಕ ಎಲ್ಲ, ಗಾನ, ನೃತ್ಯ ಎಲ್ಲ ಬರ್ತಾರೆ. ಬಟ್ ನನಗೆ ಅತ್ಯಂತ ಪ್ರಿಯವಾದದ್ದು ಮಹಾತ್ಮ ಗಾಂಧೀಜಿಯವರ ಥರನೇ ಅಂತ ಹೇಳ್ಬೋದು, ನಾಟಕ, ಡ್ರಾಮಾ. ಯಾಕಂದರೆ ನಾನು ನಿಮ್ಮ ಥರ ಸ್ಟೂಡೆಂಟ್ ಆಗಿರುವಾಗ ಫಸ್ಟ್ ಇಯರ್ BSc ನಲ್ಲಿ ನಮಗೆ ಒಬ್ಬರು ಇಂಗ್ಲೀಷ್ ಟೀಚರ್, ತುಂಬ ಒಳ್ಳೆ ಟೀಚರ್ ಇದ್ದರು. ಅವರು ಮತ್ತೆ ಶೇಕ್ಸ್ಪಿಯರ್ ನಾಟಕ, ಅದೂ ಯಾವುದು ಗೊತ್ತಾ, ಮಿಡ್ ಸಮ್ಮರ್ ನೈಟ್ಸ್ ಡ್ರೀಮ್ ಅಂತ ಪಾಠ ಮಾಡೋದು. ಆ ಮಿಡ್ ಸಮ್ಮರ್ ನೈಟ್ಸ್ ಡ್ರೀಮ್ ಪಾಠ ಕೇಳುವಾಗ ಅವರು ನಮ್ಮ ಬೇರೆ ಲೋಕಕ್ಕೆ ಕರ್ಕೊಂಡು ಹೋಗೋರು. ನಾವೆಲ್ಲ ಮುಳುಗೋಗ್ಬಿಡ್ತಾ ಇದ್ವಿ ಆ 1 hour, ಅಷ್ಟು ಚೆನ್ನಾಗಿ ಪಾಠ ಮಾಡೋರು. ಆ ಡ್ರಾಮಾನು ಹಾಗೇ ಇದೆ, ಎಲ್ಲರೂ ಓದಬೇಕಾದ ಡ್ರಾಮಾ. ಅಲ್ಲಿ ವಿಚಿತ್ರ ಕ್ಯಾರೆಕ್ಟರ್ಸ್ ಎಲ್ಲ ಸೃಷ್ಟಿ ಮಾಡಿದ್ದಾರೆ ಶೇಕ್ಸ್ಪಿಯರ್ ಅವರು. ಅದೊಂದ್ಸಲ ನಾನು ಆ ಕ್ಲಾಸಲ್ಲಿ ಓದ್ಬಿಟ್ಟು ಆಮೇಲೆ
ಪ್ರತಿ ಸಲ ಲೈಬ್ರರಿಗೆ ಹೋಗುವಾಗೆಲ್ಲಾನು ನಾನೊಂದು ಡ್ರಾಮಾ ಪುಸ್ತಕನೇ ತಗೊಂಡು ಓದ್ತಾ ಇದ್ದೆ, ಅಪಾರ್ಟ್ ಫ್ರಮ್ ಮೈ ಆಪ್ಷನಲ್ ಸಬ್ಜೆಕ್ಟ್ಸ್. ಹಾಗಾಗ್ಬಿಟ್ಟು ಆಲ್ಮೋಸ್ಟ್ ಶೇಕ್ಸ್ಪಿಯರ್ ಅವರು ಡ್ರಾಮಾಗಳೆಲ್ಲ ಓದ್ಬಿಟ್ಟಿದ್ದೀನಿ. ಆಮೇಲೆ ಅವರು ಕೋರ್ಸ್ ಏನಿದೆ ತುಂಬ ದೇ ಆರ್ ವೆರಿ ಡಿಯರ್ ಟು ಮೈ ಹಾರ್ಟ್. ಯಾವಾಗಲೂ ನಾನು ಹೇಳ್ತಿರ್ತೀನಿ, ಅವ್ರದ್ದು ತುಂಬ ಇಷ್ಟವಾದಂದರೆ ಅವ್ರು ಹೇಳ್ತಾರೆ, ದ ಹೋಲ್ ವರ್ಲ್ಡ್ ಇಸ್ ದ ಸ್ಟೇಜ್, ವಿ ಆರ್ ಆಲ್ ಆಕ್ಟರ್ಸ್ ಅಂಡ್ ಆಕ್ಟ್ರೆಸಸ್. ನಮಗೆ ದೇವರು ಒಂದು ಪಾತ್ರೆಯನ್ನು ನಿಭಾಯಿಸಲಿಕ್ಕೆ ಈ ಪ್ರಪಂಚದಲ್ಲಿ ಕಳಿಸಿದ್ದಾನೆ. ಅದು ಯಾವುದೇ ಪಾತ್ರ ಇರ್ಬೋದು, ಮಗಳ ಪಾತ್ರ ಇರ್ಬೋದು ಹೆಣ್ಮಕ್ಳಿಗೆ, ಆಮೇಲೆ ಬರ್ತಾ ಬರ್ತಾ ಹೆಂಡತಿಯ ಪಾತ್ರ ಇರ್ಬೋದು, ತಾಯಿ ಪಾತ್ರ ಇರ್ಬೋದು, ಅತ್ತೆ ಪಾತ್ರ ಇರ್ಬೋದು, ಎಲ್ಲ ರೀತಿಯಲ್ಲಿ ಸಮಾಜದಲ್ಲಿ ಶಿಕ್ಷಕರ ಪಾತ್ರ ಇರ್ಬೋದು, ಡಾಕ್ಟರ್ ಇರ್ಬೋದು, ಎಲ್ಲ ನಮಗೆ ದೇವರು ಕೊಟ್ಟಿರೋ ಒಂದು ಪಾತ್ರೆ. ಅದನ್ನು ನಾವು ಎಷ್ಟು ಮಟ್ಟಕ್ಕೆ ಮಾಡ್ತೀವಿ ಅಂದರೆ ಎಷ್ಟು ಹೌ ಲಾಂಗ್ ವಿ ಪರ್ಫಾರ್ಮ್ ದಿಸ್ ಡ್ರಾಮಾ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಹೌ ಬೆಸ್ಟ್ ವಿ ಪರ್ಫಾರ್ಮ್ ದಿಸ್ ಡ್ಯೂಟಿ ಅನ್ನೋದು ಇಂಪಾರ್ಟೆಂಟ್. ನೋಡಿ, ನೀವು ಒಂದು ನಾಟಕದಲ್ಲಿ ಹೋಗ್ತೀರಾ, ಯಾವುದೋ ಒಬ್ಬದ್ದು ಬರೀ ಒಂದು ಸೀನಲ್ಲಿ ನೀವು ಬಂದು ಹೋಗ್ತಾರೆ, ಫಿಲಿಮ್ಸ್ ನೋಡಿರ್ತೀರ, ನಾಟಕ ನೋಡಿಲ್ಲ ಅಂದರು, ಕೆಲವೊಂದು ಚಿಕ್ಕ ಪಾತ್ರ ಇರುತ್ತೆ, ಬಟ್ ಆದರೂ ಅವರಿಗೆ ಅವಾರ್ಡ್ ಸಿಗುತ್ತೆ. ಆಮೇಲೆ ಪಾತ್ರ ಯಾವುದೋ ಒಂದು ಮುಖ್ಯದಲ್ಲ, ಎಲ್ಲರೂ ಹೀರೋಯಿನ್ಸ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲರೂ ಹೀರೋ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಬಟ್ ಅವಾರ್ಡ್ ಬಂದಾಗ ನೀವು ನೋಡಿ ಯಾರೂ ಅವ್ರು ಬಿಡಲ್ಲ. ಬೆಸ್ಟ್ ಆಕ್ಟ್ರೆಸ್ ಅವಾರ್ಡ್ ಸಿಗುತ್ತೆ, ಬೆಸ್ಟ್ ಹೀರೋ ಅವಾರ್ಡ್ ಇರುತ್ತೆ, ವಿಲನ್ಗೂ ಅವಾರ್ಡ್ ಇರುತ್ತೆ, ಸಪೋರ್ಟಿಂಗ್ ಆಕ್ಟ್ರೆಸ್ಗೂ ಅವಾರ್ಡ್ ಇರುತ್ತೆ. ಸೊ ನಮ್ಮ ನಿಜ ಜೀವನದಲ್ಲೂ ನನಗೆ ಹಾಗೆ ಅನಿಸುತ್ತೆ, ನಾವು ಏನೇ ಪಾತ್ರ ನಮಗೆ ನಮ್ಮ ಹೇಳ್ತಾರೆ ಭಾಗ್ಯಕ್ಕೆ ಬಂದ ಪಾತ್ರ ಅಂತ ಹೇಳ್ಕೋಬಹುದು. ದೇವರು ಎಲ್ಲರಿಗೂ ಸಮಾನವಾಗಿ ನೋಡ್ಕೊಳ್ತಾನಂತೆ. ಬಟ್ ಏನಂತ ಹೇಳ್ತಾರೆ ಅಂದರೆ, ನಮ್ಮ ಅರ್ಹತೆ ಏನಿದೆ ಅದನ್ನು ಮೀರಿ ನಾವು ಏನು ಪಡೀಲಿಕ್ಕೆ ಸಾಧ್ಯ ಇಲ್ಲ ಅಂತಾರೆ. ಬಟ್ ದೇವರು ಯಾವತ್ತೂ ಪಾರ್ಶಿಯಾಲಿಟಿ ಮಾಡಲ್ಲ ಅಂತ ಹೇಳ್ತಾರೆ. ಬಟ್ ಅದರಲ್ಲಿ ನಮ್ಮನ್ನೇ ಏನೋ ಕೊರತೆ ಇರುತ್ತೆ ಬಹುಶಃ. ಹಾಗಾಗ್ಬಿಟ್ಟು ನಾವು ಎಲ್ಲರೂ ಬಯಸಿರೋ ಪಾತ್ರ ಸಿಗದೇ ಇರ್ಬೋದು, ಬಟ್ ನಮ್ಮ ಭಾಗ್ಯಕ್ಕೆ ಸಿಗದ ಪಾತ್ರವನ್ನು ಮಾತ್ರ ಅತ್ಯುತ್ತಮ ರೀತಿಯಲ್ಲಿ ನಿಭಾಯಿಸ್ಕೊಂಡು ಹೋಗ್ಬೇಕು ಅನ್ನೋದೇ ನನ್ನ ಒಂದು ಅನಿಸಿಕೆ. ಮೇನ್ಲಿ ಐ ವಾಂಟ್ ಟು ಶೇರ್ ದಿಸ್ ಮೆಸೇಜ್ ವಿತ್ ಮೈ ಡಿಯರ್ ಸ್ಟೂಡೆಂಟ್ಸ್. ಸೊ ಹಾಗಾಗ್ಬಿಟ್ಟು ಈ ಸಾಹಿತ್ಯ ಬಗ್ಗೆ ಇಲ್ಲಿ ವಿಚಾರ ಸಂಕಿರಣ ನಡೀತಾ ಇದೆ ಅಂದರೆ, ನಾನು ಸ್ವಲ್ಪ ಏನಾದರೂ ಇಲ್ಲಿ ಕಲಿಯಬಹುದು ಅಂತ ಒಂದು ಆಸೆಯಿಂದ ಇವತ್ತು ಇಲ್ಲಿಗೆ ಬಂದಿದ್ದೀನಿ. ಜೊತೆಗೆ ಬಹಳ ಮುಖ್ಯವಾದದ್ದಂದರೆ, ನನಗೆ ಇಲ್ಲಿ ಧಾರವಾಡ ರೀಜನ್ಗೆ ಬಂದ ಮೇಲೆ ನಮಗೆ ಪರಿಚಯವಾಗಿದ್ದು ಹೆಗ್ದಾಳ ಸರ್ ಅವ್ರದ್ದು. ಅವರು ಇಲ್ಲಿ ರಿಸೋರ್ಸ್ ಪರ್ಸನ್ ಆಗಿ ಬರ್ತಾ ಇದ್ದಾರೆ ಅಂತ ಗೊತ್ತಾಯಿತು. ಸೊ ಅವ್ರ ಭಾಷಣ ನಾನು ಕೇಳಿದ್ದೀನಿ, ತುಂಬ ಅತ್ಯುತ್ತಮ ಭಾಷಣಕಾರರು ಅವರು. ಅಷ್ಟೇ ಅಲ್ಲ, ತುಂಬ ಒಳ್ಳೆಯ ವ್ಯಕ್ತಿ ಕೂಡ. ಒಂದು ನಾನು ನಿಜವಾಗ್ಲೂ ನಮ್ಮ ಸ್ಟೂಡೆಂಟ್ಸ್ ಹೇಳಬೇಕಾದ್ರೆ, ಅವರು ಯು ಕ್ಯಾನ್ ಫಾಲೋ ಹಿಮ್ ಆಸ್ ಎ ರೋಲ್ ಮಾಡೆಲ್ ಅಂತಲೇ ಹೇಳ್ಬೋದು. ಸೊ ಅವರು ನನಗೆ ಗೊತ್ತಿರೋ ವಿಷಯ ಅಷ್ಟೇ ಹಂಚ್ಕೊಳ್ತೀನಿ. ಅವರು ತಮ್ಮ ಜೀವನವನ್ನು ವಿದ್ಯಾರ್ಥಿ ಬಳಗಕ್ಕೆ ಸಮರ್ಪಿಸಿಕೊಂಡಿದ್ದಾರೆ. ಬೇರೆ ಯಾವುದು ಆಸೆ ಇಟ್ಕೊಂಡಿಲ್ಲ ಅವ್ರ ಜೀವನದಲ್ಲಿ, ಇಟ್ಕೊಳ್ಳದೆ ತಮ್ಮ ಜೀವನವನ್ನು ಪೂರ್ತಿ ಪ್ರಮಾಣದಲ್ಲಿ ವಿದ್ಯಾರ್ಥಿ ಬಳಗಕ್ಕೆ ಸಮರ್ಪಿಸಿಕೊಂಡಿದ್ದಾರೆ. ಸೊ ಅಂಥ ವ್ಯಕ್ತಿ ಇವತ್ತು ಬಂದಿದ್ದಾರೆ, ಅದಕ್ಕೆ ನನಗೆ ತುಂಬ ಸಂತೋಷದ ವಿಷಯ. ಈ ಬಂದಾಗ ಇನ್ನೊಂದು ಗೊತ್ತಾಯಿತು, ಇನ್ನೊಬ್ಬರು ನಮ್ಮ ಸ್ಟೂಡೆಂಟು ಮೊನಾಲಿ ನುಮಾಯಿ ಅವರು ಬಂದಿದ್ದಾರೆ. ಸೊ ಅವರು ನೋಡಿದರೆ ನನಗೊಂಥರ ಹೋಪ್. ಎಸ್, ನಮ್ಮ ಕಂಟ್ರಿ ಇಂಡಿಯಾ ನಾವೇನು ಕನ್ಸು ಕಾಣ್ತಾ ಇದ್ದೀವಿ, ನಾವೇನೋ ಒಂದು ಪರಿಕಲ್ಪನೆ ಮಾಡ್ಕೊಂಡಿದ್ದೀವಿ, ವಿಕಸಿತ್ ಭಾರತ್ 2047 ಅಂತ. ಸೊ ಮುನಾಲಿ ಅವ್ರನ್ನ ನೋಡಿದರೆ, ಎಸ್, ವಿ ಕ್ಯಾನ್ ಬಿಕಮ್ ಎ ವಿಕಸಿತ್ ಭಾರತ್ ಬೈ 2047. ಸೊ ಟೈಮ್ ಈಸ್ ವೆರಿ ಶಾರ್ಟ್, just 20 to 20 years, but we have a hope when we have young and energetic resource person like Mumali before you. She is definitely an inspiration for each one of you, right? Students, how do you feel? You feel inspired, right? You can be like Mumali within few years, or I don't know, few months, if you are really talented. So with these few words, I am really happy to be part of this auspicious program, and I also thank wholeheartedly the management, and I should not forget the management, because wherever I go I ask the faculty members how is the management. So management ತುಂಬಾ
ಒಳ್ಳೆ ಮ್ಯಾನೇಜ್ಮೆಂಟು ನಮಗೆ ತುಂಬ ಸಹಕಾರ ಕೊಡ್ತಾ ಇದ್ದಾರೆ. ಸ್ಟೂಡೆಂಟ್ಸ್ ಬಲಗಕ್ಕೆ, ಆಮೇಲೆ ಸೊಸೈಟಿಗೆ ತುಂಬ ಉತ್ತಮ ರೀತಿಯಲ್ಲಿ ಕೊಡುಗೆ ಇದೆ ಅವ್ರದ್ದು ಈ ಶಿಕ್ಷಣ ಕ್ಷೇತ್ರದಲ್ಲಿ ಅಂತ ಗೊತ್ತಾದ ಮೇಲೆ ನನಗೆ ತುಂಬ ಸಂತೋಷ ಆಯಿತು. ಸೊ ಐ ಕಂಗ್ರ್ಯಾಚುಲೇಟ್ ಮ್ಯಾನೇಜ್ಮೆಂಟ್, ಅಭಿನಂದನೆಗಳು ತಿಳಿಸಲಿಕ್ಕೆ ಇಷ್ಟಪಡ್ತೇನೆ. ಅವರು ಮಾಡೋ ಅತ್ಯುತ್ತಮ ಕಾರ್ಯಗಳಿಗೆ ದೇವರು ಇನ್ನೂ ಜಾಸ್ತಿ ಶಕ್ತಿ ಕೊಡಲಿ ಅವರಿಗೆ. ಅದೇ ರೀತಿ ಐ ಥ್ಯಾಂಕ್ ದ ಪ್ರಿನ್ಸಿಪಲ್, ಸ್ಟಾಫ್ ಮೆಂಬರ್ಸ್ ಆಫ್ ದಿಸ್ ಕಾಲೇಜ್ for inviting me and giving me this opportunity to speak before you, and I thank all of you students for your patience hearing. Thank you. ಇಲ್ಲಿ 3 ಮಹಾತ್ಮರ ಕುರಿತು, ಇವರನ್ನು ನಾವು ಮಹಾತ್ಮರು ಅಂತ ಕರೀತೀವಿ. ಮಹಾತ್ಮರು, ಪುಣ್ಯ ಪುರುಷರು ಅಂತ ನಾವೇನು ಮಾಲಿಕೆಯಲ್ಲಿ ಇವತ್ತು 3 ಪುಣ್ಯ ಪುರುಷರನ್ನ ಕುರಿತು ಅವರ ಜೀವನದ ಘಟನೆಗಳನ್ನು ಮೆಲುಕು ಹಾಕುವಂತ ಒಂದು ವಿಚಾರ. ಇದರಲ್ಲಿ ಪ್ರಥಮದಲ್ಲಿ ಬರೋದು ಸರ್ ಸಿದ್ದಪ್ಪ ಕಂಬಳಿ. ಸರ್ ಸಿದ್ದಪ್ಪ ಕಂಬಳಿಯವರು ಅಂತಂದಾಗ ಈ ಇನ್ನಿಬ್ಬರು ಇತ್ತೀಚೆಗೆ ಪಾಟೀಲ್ ಪುಟ್ಟಪ್ಪನವ್ರ ಬಗ್ಗೆ ಬಹಳಷ್ಟು ಈ ಭಾಗದ ಜನರಿಗೆ, ನಾಡಿಗೆ ಬಹಳಷ್ಟು ಗೊತ್ತಿದೆ. ಮತ್ತು ಎಸ್ ಶೆಟ್ಟರ್ ಸರ್ ಕುರಿತು ಬಹಳಷ್ಟು ಸಾರ್ವಜನಿಕವಾಗಿ ಗೊತ್ತಿಲ್ಲ. ಅದು ಇತಿಹಾಸ ತಜ್ಞ ವಲಯದಲ್ಲಿ ಮತ್ತು ಸಂಶೋಧನಾ ವಲಯದಲ್ಲಿ ಬಹಳ ಎತ್ತರ ಮಟ್ಟದ, ಅಂತಾರಾಷ್ಟ್ರೀಯ ಮಟ್ಟದ ಒಬ್ಬ ಸಂಶೋಧಕರಾಗಿ ಹೊರಹೊಮ್ಮಿದಂಥ ಷಡಕ್ಷರ ಶೆಟ್ಟರ್ ಅವರಿದ್ದಾರೆ. ಅವರು ನಮ್ಮ ನಾಡಿನ ಅತ್ಯಂತ ಹಿರಿಯ ದಿಗ್ಗಜರಂತ ನಾವು ಹೇಳಲಿಕ್ಕೆ. ಕಂಬಳಿಯವರ ವ್ಯಕ್ತಿತ್ವ, ಸರ್ ಅವ್ರ ಪಾಟೀಲ್ ಪುಟ್ಟಪ್ಪನವರು ಒಂದು ಪುಸ್ತಕ ಬರೆದರು. ಅದರ ಟೈಟಲ್ ಸರ್ ಸಾಹೇಬರು ಅಂತ. ಅದು ಕಂಬಳಿಯವರ ಕುರಿತು ಬಂದಂತ ಪ್ರಪ್ರಥಮ ಸಾಹಿತ್ಯ, ಸಣ್ಣ ಪುಸ್ತಕ, ನವೀನ ತೋಟಗಾರ ಮಾಡೋದ್ರಿಂದ ಪ್ರಕಟವಾದಂತಹ ಪುಸ್ತಕ. ಅಲ್ಲಿವರೆಗೂ ಸರ್ ಸಿದ್ದಪ್ಪ ಕಂಬಳಿಯವರ ಕುರಿತು ಯಾವ ಸಾಹಿತ್ಯವೂ ಈ ನಾಡಿನಲ್ಲಿ ದೊರಕಿಲ್ಲ. ಇದು ಒಂದು ದುರಂತ. ಈ ವ್ಯವಸ್ಥೆ ಕಂಬಳಿಯವರಿಗೆ ಮಾಡಿದಂತ ದೊಡ್ಡ ಅನ್ಯಾಯ ಮತ್ತು ಅಪಚಾರ ಅಂತ ನಾವು ಕರಿತೇವೆ. ಯಾಕಂದ್ರೆ ಅಂಥ ಕಾಲದಲ್ಲಿ ಒಬ್ಬ ದೊಡ್ಡ ವ್ಯಕ್ತಿ ಏನೆಲ್ಲ ಸಮಾಜಮುಖ್ಯವಾಗಿ ಕೆಲಸ ಮಾಡಿಕೊಂಡ್ರು ಕೂಡ ಅವರ ಕುರಿತು ಯಾವುದೇ ಒಂದು ಗ್ರಂಥ ದೇವರಿಗೆ ಬರಲೇ ಇಲ್ಲ. ಆದರೆ ಪುಣ್ಯಾತ್ಮರಾದಂತಹ ಪಾಟೀಲ್ ಪುಟ್ಟಪ್ಪನವರು ಒಂದು ಅವರಿಗೇನು ತಿಳಿದಿತ್ತು, ಅವ್ರ ಕುರಿತು ಏನು ತಿಳಿದಿತ್ತ, ಅವರ ಜೀವಿತ ಅವಧಿಯಲ್ಲಿ ಬರಲಿಕ್ಕೆ ಆಗದೇ ಇದ್ರು ಕೂಡ ನಂತರದಲ್ಲಿ ಅವರ ಕುರಿತು ಒಂದಿಷ್ಟು ವಿಷಯಗಳನ್ನು ಕಲೆ ಹಾಕಿ ಒಂದು ಪುಸ್ತಕವನ್ನು ಬರೆದು ಅದು ನಮಗೆ ಬೇಸ್. ಅದಕ್ಕಿಂತ ಮುಂಚೆ ಲಂಕೇಶ್ ಪತ್ರಿಕೆಯಲ್ಲಿ ಒಂದು ಬಸವರಾಜ ಕಟ್ಟಿಮನಿಯವರು ಒಂದು ಲೇಖನವನ್ನು ಬರೀತಾರೆ. ಯಾರು? ಸರ್ ಸಿದ್ದಪ್ಪ ಕಂಬಳಿಯವರ ಕುರಿತು ಬಹಳ ಹರಿತವಾಗಿರ್ತಕ್ಕಂಥ ಲೇಖನ. ಅದು ಲಂಕೇಶ್ ಪತ್ರಿಕೆ 1982ರಲ್ಲಿ ಪ್ರಕಟ ಆದಂಥ ಒಂದು ಲೇಖನ. ಅದು ಕನ್ನನಾಡಿನ ದಿಗ್ಗಜ ಕಾದಂಬರಿಕಾರರಿರ್ತಕ್ಕಂಥ ಬಸವರಾಜ ಕಟ್ಟಿಮನಿಯವರು ಕಂಬಳಿಯವರ ಕುರಿತು ಒಂದು ಲೇಖನವನ್ನು ಬರೀತಾರೆ. ಅಷ್ಟು ಬಿಟ್ಟರೆ ಕಂಬಳಿಯವರ ಕುರಿತು ಸಾಹಿತ್ಯ ನಮಗೆ ದೊರಕೋದಿಲ್ಲ. ಆದರೆ ಕಂಬಳಿಯವರು ಯಾರು ಅಂತ ನಾವು ಚರ್ಚೆ ಮಾಡೋ ಸಂದರ್ಭದಲ್ಲಿ, ವಿಚಾರ ಮಾಡೋ ಸಂದರ್ಭದಲ್ಲಿ ಸರ್ ಸಿದ್ದಪ್ಪ ಕಂಬಳಿ, ಸಿದ್ದಪ್ಪ ಅನ್ನೋದು ಅವರ ಹೆಸರು, ಕಂಬಳಿ ಅನ್ನೋದು ಅವ್ರ ಮನೆತನದ ಹೆಸರು. ಗೊತ್ತಿರಲಿಲ್ಲ. ಕಂಬಳಿ ಅನ್ನೋದು ಈಗ ನಮಗೆ ಹೆಂಗೆ ಪಾಟೀಲ್, ಹೆಗಡಾಳು, ಅಂಗಡಿಯವರ ಹೆಸರಲ್ಲ. ಹಾಗೆ ಕಂಬಳಿ ಅಂತಕ್ಕಂಥದ್ದು ಅವ್ರ ಮನೆತನದ ಹೆಸರು, ಸಿದ್ದಪ್ಪ ಅಂತಕ್ಕಂಥದ್ದು ಅವರ ಹೆಸರು. ಆದರೆ ಸರ್ ಅನ್ನೋದು ನಂತರದಲ್ಲಿ ವ್ಯವಸ್ಥೆ ಕೊಟ್ಟಂತ ಪದವಿ. ಸರ್ ಪದವಿ ಅಂತಕ್ಕಂಥದ್ದು ನಂತರದ ಪದವಿ. ಅವಾಗ ರಾವ್ ಬಹದ್ದೂರ್, ಅವರ ದಿವಾನ್ ಬಹದ್ದೂರ್ ಅಂತಕ್ಕಂಥ ಪ್ರಶಸ್ತಿಗಳನ್ನು ಬ್ರಿಟಿಷ್ ಸರ್ಕಾರ ಸಮಾಜಮುಖಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಕೊಡುವ ಒಂದು ವ್ಯವಸ್ಥೆ ಇತ್ತು. ಆನಂತರದಲ್ಲಿ ಹೈಯೆಸ್ಟ್ ಪದವಿ ಯಾವುದು ಅಂತಂದ್ರೆ ಬ್ರಿಟಿಷ್ ಸರ್ಕಾರ ಕೊಡ್ತಕ್ಕಂಥ ಹೈಯೆಸ್ಟ್ ಪದವಿ ಯಾವುದಂದ್ರೆ ಸರ್ ಅಂತಕ್ಕಂಥ ಪದವಿಯನ್ನು ಕೊಡ್ತಿದ್ರು. ಆ ಕಾಲದಲ್ಲಿ ಬ್ರಿಟಿಷರು ಈ ವ್ಯಕ್ತಿಗೆ ಸರ್ ಅಂತಕ್ಕಂಥ ಪದವಿ ಕೊಟ್ಟು ನೋಡಿದ್ರೆ ಕಂಬಳಿಯವರು ಎಷ್ಟು ಒಳ್ಳೆಯವರು, ಎಷ್ಟು ದೊಡ್ಡ ವ್ಯಕ್ತಿತ್ವ ಇದ್ದ ಅನ್ನೋದು ನಾವು ನೋಡಲಿಕ್ಕೆ ಸಾಧ್ಯ. ಅವ್ರು ಎಲ್ಲಿಯವರೇ ಅಂತ ನೀವು ಪ್ರಶ್ನೆ ಮಾಡುವುದು ವಿದ್ಯಾರ್ಥಿಗಳು ಗಮನವಿಟ್ಟು ಕೇಳಬೇಕಿಲ್ಲ. ಯಾಕಂದ್ರೆ ವಿದ್ಯಾರ್ಥಿಗಳಿಗೆ ಅಂತ ವ್ಯಕ್ತಿತ್ವದ ಪರಿಚಯ. ಅವ್ರು ಎಲ್ಲಿಯವರಂದ್ರೆ ಬೇರೆ ಎಲ್ಲಿಯವರಲ್ಲ. ಈಗ ನಾವು ಕಾಲೇಜಾಗ ಕುಂತೇವೆ, ಈಗ ರಾಯಪುರ ಇಲ್ಲಿಂದ ಬರೀ 10 ಕಿಲೋಮೀಟರ್ ದೂರದಲ್ಲಿ ಹುಬ್ಬಳ್ಳಿ ಐತಿ. ಹುಬ್ಬಳ್ಳಿಯವರು ಪ್ರಥಮದಲ್ಲಿ ಅವರು ಕಂಬಳಿಯವರು ಹುಬ್ಬಳ್ಳಿ ಊರವರು. ಅವರ ಜನನ ಆಗಿತ್ತು 1882ರಲ್ಲಿ. ಅವರ ಜನನ 1882 ಸೆಪ್ಟೆಂಬರ್ 11 ತಿಂಗಳಲ್ಲಿ ಅವರು ನಾವು ಮಾಡಿದ್ವಿ, ಜಯಂತಿಯನ್ನ ಆಚರಿಸಿದ್ವಿ. 1882 ಅಂದ್ರೆ ಆಗಿನ ಕಾಲ ಅವರು ಹುಟ್ಟಿದ 60 ವರ್ಷದ ನಂತರ ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ.
ನಮ್ಮ ಸ್ವಾತಂತ್ರ್ಯ, ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದು ಕಂಬಳಿಯವರ ಜನನ ಆಗಿದ್ವಿ 1882 ಆದರೆ ನಮಗೆ ಸ್ವಾತಂತ್ರ್ಯ ಸಿಕ್ಕಿದ್ದು 1947. ಆ ಕಾಲಘಟ್ಟದ ಸಾಮಾಜಿಕ ವ್ಯವಸ್ಥೆ ಹೆಂಗಿತ್ತಪ್ಪ ಅಂತಂದ್ರೆ, ಈ ಸಮೀಪದಲ್ಲಿ ಎಲ್ಲೂ ಶಿಕ್ಷಣ ಸಂಸ್ಥೆಗಳು ಇರಲಿಲ್ಲ, ಶಾಲೆಗಳು ಇದ್ದು ಸಣ್ಣ ಸಣ್ಣ ಅವರೇ ಬ್ರಿಟಿಷರು ತೆಗೆದ ಶಾಲೆಗಳೇ, ಬೇರೆ ಯಾರು ತೆಗೆದಿದ್ದಿಲ್ಲ. ಬ್ರಿಟಿಷರು ಬಂದ ಮೇಲೆ ಎಲ್ಲರಿಗೂ ಸಮನಾಗಿ ಎಲ್ಲರೂ ಕಲಿಬೇಕಂತ ಹೇಳೋದು, ಎಲ್ಲ ವರ್ಗದ ಜನರು ಒಂದು ಸರ್ಕಾರಿ ಶಾಲೆಯಲ್ಲಿ ಕಲಿಬೇಕಂತ ಬ್ರಿಟಿಷ್ ಸರ್ಕಾರಗಳು ಪ್ರಾರಂಭ ಮಾಡಿದ ಶಾಲೆಗಳಲ್ಲಿ 7ನೇತ್ತ 10ನೇತ್ತ ಪಾಸ್ ಮಾಡಿಕೊಂಡು ಮುಂದೆ ಎಲ್ಲರ ಹೋಗ್ಬೇಕಂದ್ರೆ ಈ ವ್ಯವಸ್ಥೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಶಿಕ್ಷಣ ಸಂಸ್ಥೆಗಳು ಇರಲಿಲ್ಲ. ಇದು ಗೊತ್ತಿರಲಿ. ಅವಾಗ ಎಲ್ಲರೂ ತಮ್ಮ ಶಾಲೆಗಳನ್ನು ಬಿಟ್ಕೊತಿದ್ರು. ಬಹಳ ಸ್ವಲ್ಪ ಮಂದಿ ಒಳ್ಳೆದವರು 10th ಪಾಸ್ ಆಗೋರು ಆಮೇಲೆ ಬಿಟ್ಬಿಡು. ಯಾರೋ ಒಬ್ರು ಸ್ಥಿತಿವಂತ ಜನ ಏನಿರ್ತಿದ್ರಲ್ಲ, ಸ್ಥಿತಿವಂತ ಅಂದ್ರೆ ಶ್ರೀಮಂತರು, ಅವ್ರ ಮಕ್ಕಳು ಒಂದಿಷ್ಟು ಜಮೀನ್ದಾರ ಮಕ್ಕಳು, ಅವರು ಪುಣೆನೋ ಮುಂಬೈಗೋ ಹೋಗಿ ಶಾಲೆ ಕಲಿತಿದ್ರು. ಆದ್ರೆ ಕಂಬಳಿಯವರು ಆ ಕಾಲಕ್ಕ ಮುಂಬೈಗೆ ಹೋಗಿ ಶಾಲೆ BA ಪದವಿ ಮಾಡೋದು, ಮುಂಬೈಗೆ ಹೋಗಿ ಲಾ ಡಿಗ್ರಿ ಮಾಡೋದು ಏನಿರ್ತಲ್ಲ. ಹಂಗಾರೆ ಕಂಬಳಿಯವರು ಆ ಕಾಲಕ್ಕೆ ಲಾ ಡಿಗ್ರಿ ಮುಗಿಸ್ಕೊಂಡು ಬಂದ್ರಲ್ರಿ, BA ಮುಗಿಸ್ಕೊಂಡು ಬಂದ್ರಿ, ಮುಂಬೈಗೆ ಹೋಗಿ ಅಂತಂದ್ರೆ ಹಂಗಾರೆ ಅವರು ಬಹಳ ಶ್ರೀಮಂತ ಮನೆತನವರು ಹುಟ್ಟಿದ್ರೇನ್ರಿ ಅಂತ ಕೇಳಿದ್ರೆ ಖಂಡಿತ ಇಲ್ಲ. ಅತ್ಯಂತ ಕಡು ಬಡತನದಲ್ಲಿ ಹುಟ್ಟಿದಂತ ಒಬ್ಬ ಸಿದ್ದಪ್ಪ ಕಂಬಳಿಯವರು ಬಡತನವನ್ನು ಲೆಕ್ಕಿಸದೆ ತಮ್ಮ ಮೆಟ್ರಿಕ್ಯುಲೇಷನ್ ಮುಗಿದ ನಂತರ ಇನ್ನುಳಿದ ಸ್ನೇಹಿತರ ಹಾಗೆ ಏನೋ ಕೂಲಿನೋ ನಾವೇನೋ ಮತ್ತೊಂದು ಸಣ್ಣ ಪುಟ್ಟ ಕೆಲಸವನ್ನು ಮಾಡಿ ಅವರು ಹುಬ್ಬಳ್ಳಿಯಲ್ಲೋ ಬೇರೆ ಎಲ್ಲೋ ನೌಕರಿ ಹಿಡ್ಕೊಂಡು ಕುಂತ್ಕೊಂಡಿದ್ರೆ ಇವತ್ತು ನಾವು ಇಂಥ ವಿಚಾರ ಸಂಕಿರಣ ಮಾಡಿ ಅವರನ್ನು ನೆನೆಯುವಂತ ಕೆಲಸ ನಡೀತಿರಲಿಲ್ಲ. ಅವಾಗ ಕಷ್ಟಪಟ್ಟರು. ಅವಾಗ ಏನಾಯ್ತಂದ್ರೆ 1883ರಲ್ಲಿ ಲಿಂಗಾಯತ್ ಎಜುಕೇಶನ್ ಅಸೋಸಿಯೇಷನ್ ಅಂತ ಒಂದು ಸಂಸ್ಥೆ ಪ್ರಾರಂಭ ಆಗ್ತದೆ ಈ ರಾಜ್ಯದಲ್ಲಿ. ಅದು ಧಾರವಾಡದಲ್ಲಿ ಪ್ರಾರಂಭ ಆಯಿತು. ಈ ಲಿಂಗಾಯತ್ ಎಜುಕೇಶನ್ ಅಸೋಸಿಯೇಷನ್ ಪ್ರಾರಂಭ ಆದ ಎಷ್ಟೋ ವರ್ಷಗಳ ನಂತರ 1916ರಲ್ಲಿ KE ಸಂಸ್ಥೆ ಪ್ರಾರಂಭ ಆಯಿತು, ಕರ್ನಾಟಕ ಲಿಂಗಾಯತ್ ಎಜುಕೇಶನ್ ಸೊಸೈಟಿ ಬೆಳಗಾವಿ. KE ಸಂಸ್ಥೆಗಿಂತ ಮುಂಚೆನೂ 25-30 ವರ್ಷದ ಹಳೆ ಸಂಸ್ಥೆ ಲಿಂಗಾಯತ್ ಎಜುಕೇಶನ್ ಅಸೋಸಿಯೇಷನ್. ಆಗಿನ ಪ್ರಮುಖರೆಲ್ಲರೂ ಸೇರಿ ಹಣಕಾಸಿನ ವ್ಯವಸ್ಥೆ ಮಾಡಿಕೊಂಡು ಒಂದು ಫಂಡ್ ಕ್ರಿಯೇಟ್ ಮಾಡಿ ಬಡ ವಿದ್ಯಾರ್ಥಿಗಳು ಏನು ಉನ್ನತ ಶಿಕ್ಷಣ ಕಲಿಯಲಿಕ್ಕೆ ಮುಂಬೈಗೂ ಪುನಃ ಹೋಗ್ಬೇಕನ್ನೋರಿಗೆ ಸ್ಕಾಲರ್ಶಿಪ್ ಅನ್ನು ಕೊಡ್ತಿದ್ರು. ಆ ಸ್ಕಾಲರ್ಶಿಪ್ ಅನ್ನ ಪಡ್ಕೊಂಡು ಕಂಬಳಿಯವರು ಮುಂಬೈಗೆ ಹೋಗ್ತಾರೆ. ಗೊತ್ತಿರಲಿ ಅವರ ಮಾತೃ ಸಂಸ್ಥೆ ಯಾವುದು ಅಂದ್ರೆ, ಅವರನ್ನ ಪೋಷಣೆ ಮಾಡಿದ ಸಂಸ್ಥೆ ಯಾವುದು ಅಂದ್ರೆ ಧಾರವಾಡದ LA ಅಸೋಸಿಯೇಷನ್, ಲಿಂಗಾಯತ್ ಎಜುಕೇಶನ್ ಅಸೋಸಿಯೇಷನ್. ಈ ಸ್ಕಾಲರ್ಶಿಪ್ ನಲ್ಲಿ ನಿಮಗೆಲ್ಲ ಸ್ಕಾಲರ್ಶಿಪ್ ಬಂದಿದ್ದಲ್ಲ, ಸರ್ಕಾರದ ಸ್ಕಾಲರ್ಶಿಪ್ಸ್. ಹಾಗೆ ಸರ್ಕಾರಿ ಸ್ಕಾಲರ್ಶಿಪ್ಸ್ ಇರಲಿಲ್ಲ. ಅವಾಗ ಒಂದು ಸಾಮಾಜಿಕ ಸಂಸ್ಥೆ ಕೊಟ್ಟಂತ ಸ್ಕಾಲರ್ಶಿಪ್ ತಗೊಂಡು ಅವರು ಮುಂಬೈಗೆ ಹೋಗಿ BA ಪದವಿಯನ್ನು ಮುಗಿಸಿ ವಾಪಸ್ ಬರ್ಬೇಕನ್ನುವಾಗ ಅವರ ಒಂದು ಉತ್ಕಟ ಬಯಕೆ ಏನಿತ್ತಂದ್ರೆ, ಆಗಿನ ಕಾಲದಲ್ಲಿ ಲಾ ಡಿಗ್ರಿ ಮಾಡಬೇಕು ಅಂತ ಇತ್ತು. ಲಾ ಡಿಗ್ರಿಯನ್ನು ಕೂಡ 2 ವರ್ಷದಲ್ಲಿ ಅವರು ಅತ್ಯಂತ ಪರಿಶ್ರಮ ಪಟ್ಟು ನೋಡಿ. ಆಗಿನ ಕಾಲ ಮುಂಬೈ ಅಂದ್ರೆ ಫಾರಿನ್ ಇದ್ದಂಗ. 2000 ರೂಪಾಯಿ ಕೊಡ್ತಿರೋದು ದಿನ ಮಾಡ್ಕೊಂಡು ಹೋಗುವಂತ ಜನರು ಇರ್ತಿದ್ರಲ್ಲ, ಅವ್ರ ಆಸ್ತಿಗಳು. ಅವ್ರ ಮನೆಗೆ ಹೋಗಿ ನಾ ಏನಾರ ಒಂದು ಸೇರ್ ಮಾಡಿ ಕೊಟ್ಟು 2000 ರೂಪಾಯಿ ಕೊಟ್ಟು ವೋಟ್ ಹಾಕ್ರಿ ಅಂದ್ರೆ ಅವ್ರೇನು ಹಾಕ್ತಾರಲ್ಲ, ಇಲ್ಲ. ಆ ಉದ್ದೇಶಕ್ಕೆ ಫೇರ್ ಎಲೆಕ್ಷನ್ಸ್ ನಡೀಲಿ ಅನ್ನೋ ಕಾರಣಕ್ಕಾಗಿ ಆ ಒಂದು ವ್ಯವಸ್ಥೆಯನ್ನ ಆ ಕಾಲದಲ್ಲಿ ಇಟ್ಟಿದ್ರು. ಬಟ್ ಈಗ ಅದನ್ನ ಮಾತಾಡಕ್ ಆಗೋದಿಲ್ಲ. ಡೆಮೋಕ್ರಸಿ ಇದು ಮತದಾನದಲ್ಲಿ ತಾರತಮ್ಯ ಮಾಡ್ಲಿಕ್ಕೆ ಆಗೋದಿಲ್ಲ. ಮತದಾನದಲ್ಲಿ ಎಲ್ಲರಿಗೂ ಬರ್ಬೇಕಂತ ಅದನ್ನ ಬ್ಯಾಡ್ ಎಫೆಕ್ಟ್ಸ್ ಸೈಡ್ ಎಫೆಕ್ಟ್ಸ್ ಇರಲಿ ಅದಾವಂತೂ ನೆಗಡಿ ಮೂಕ್ ಕೈಗೋಕ್ ಆಗೋಲ್ಲ ಉದಾಹರಣೆ ಕೊಟ್ಟು ಅದಿರುದ ಇದು ಹಿಂಗ ಹೋಗೋದ ಎಲ್ಲರಿಗೂ ಈಕ್ವಲ್ ಮತದಾನ ಐತಿ. ಅವಾಗ ಹಂಗಿರಲಿಲ್ಲ. ಆದ್ರೆ ಮತದಾನ ಇಲ್ಲ ಅಂತಂದಾಗ ಇಲೆಕ್ಷನ್ ಇರೋದು ಹೆಂಗೆ, ಕಂಬಳಿಯವರ ಹೆಸರಲ್ಲಿ ಒಂದು ಭೂಮಿನೂ ಇರಲಿಲ್ಲ. ಗೊತ್ತಿರಲಿಲ್ಲ. ಮತದಾನದ ಹಕ್ಕ ಇಲ್ಲ ಅಂದ್ರೆ ಇಲೆಕ್ಷನ್ ಹೆಂಗಿಲ್ಲ. ಕಂಬಳಿಯವರ ಜೀವನ ಕ್ರಮವನ್ನು ನೋಡಿ ಶ್ರೀಮಂತ ವರ್ಗವೆಲ್ಲ ಕೂಡಿ ಕಂಬಳಿಯವರ ಹೆಸರಲ್ಲೇ ತಮ್ಮ ಆಸ್ತಿಯನ್ನು ಹಚ್ತಾರೆ. ಉದಾಹರಣೆಗೆ ಹೆಸರು ಕೊಡಬೇಕು. ಕಂಬಳಿಯವರಿಗೆ ಆಸ್ತಿ ಇದ್ದಿದ್ದಿಲ್ಲ, ಬಟ್ ಅವ್ರಿಗೆ ಎಲೆಕ್ಷನ್ ನಿಲ್ಲಿಸಬೇಕಾಗಿತ್ತು. ಎಲೆಕ್ಷನ್ ನಿಲ್ಲಿಸಬೇಕಾದ್ರೆ ವೋಟರ್ ಲಿಸ್ಟ್ ಹೆಸರು ಕೊಡಬೇಕು. ವೋಟರ್ ಲಿಸ್ಟ್ ಹೆಸರು ಕೊಟ್ಟರೆ ಜಮೀನು ಇರ್ಬೇಕಂತಿತ್ತು. ಇವ್ರ ಹೆಸರೇ ಜಮೀನು ಇಲ್ಲ. ಮತ್ತೆ ಏನ್ ಮಾಡೋದು ಬಿಟ್ಬಿಟ್ರು. ಕಂಬಳಿಯವರ ಜನ ಬಿಡ್ಲಿಲ್ಲ. ಶ್ರೀಮಂತರೆಲ್ಲರೂ ಸೇರಿ ತಮ್ಮ ಆಸ್ತಿ ಕಂಬಳಿಯವರ ಹೆಸರು ಹಚ್ಚಿ ಉದಾಹರಣೆ ಹೆಸರು ಬಂತು. ಹೆಸರು ಬಂದ್ರೆ ಮತದಾನದ ಹೆಸರು ಬಂತು. ಆ ಮತಪಟ್ಟಿಯಲ್ಲಿ ಹೆಸರು ಬಂದ್ರೆ ಎಲೆಕ್ಷನ್. ಈ ಕಾಲ ಇತ್ತು. ವಿಚಾರ ಮಾಡಿ ಜನ ಹಿಂಗ ಬಂದು ಅವ್ರು ಎಲೆಕ್ಷನ್ ನಿಲ್ಲಿಸಬೇಕಾಗಿತ್ತು. ಕಂಬಳಿಯವರು ಸಣ್ಣ ವಯಸ್ಸಿನಲ್ಲಿ ಎಷ್ಟು ತಮ್ಮ ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡಿದ್ರು ಅನ್ನೋದು ಅದು ಮುಂದಿನ ಭಾಗ. ಎಲೆಕ್ಷನ್ ಆಯಿತು, ಎಲ್ಲ ಆಯಿತು. ತದನಂತರದಲ್ಲಿ ಬೆಳಗಾವಿಯಲ್ಲಿ
ಕಾಂಗ್ರೆಸ್ ಅಧಿವೇಶನ ಅದು 1930 ಯಾರು ಅದು 1924 ಬೆಳಗಾವಿ ಅಧಿವೇಶನಕ್ಕೆ ಮಹಾತ್ಮ ಗಾಂಧೀಜಿ ಬರ್ತಾರೆ. ಬರೋ ಸಂದರ್ಭದಲ್ಲಿ ಕಂಬಳಿ ಅವರನ್ನು ಭೇಟಿ ಆಗ್ಬೇಕಂತೀವಿ. ಯಾಕಂದ್ರೆ ಅವರು ಕಾಂಗ್ರೆಸ್ ಸೇರ್ಬೇಕಂತಲ್ಲ, ಕಾಂಗ್ರೆಸ್ ಅನ್ನೋದು ಅವಾಗ ಪೊಲಿಟಿಕಲ್ ಪಾರ್ಟಿ ಆಗಿರಲಿಲ್ಲ. There was a movement that organization was a freedom movement organization. ಮತ್ತು ಕಾಂಗ್ರೆಸ್ ಅಂದ್ರೆ ಪಕ್ಷಕ್ಕೆ ಕರ್ಕೊಳ್ಳೋದಿಲ್ಲ. ಗಾಂಧೀಜಿಯವರು ನಡೆಸಿದ ಕಾಂಗ್ರೆಸ್ ಅದು ಸ್ವತಂತ್ರ ಚಳುವಳಿಯ ಒಂದು ಸಂಘಟನೆ. ನಮ್ಮ ಸಂಘಟನೆಗೆ ನೀವು ಕೈ ಜೋಡಿಸ್ರಿ ಅಂತ ವಿನಂತಿ ಮಾಡ್ತಾರೆ. ಯಾರಿಗೆ? ಕಂಬಳಿಯವರು ಎಷ್ಟು ದೊಡ್ಡ ವ್ಯಕ್ತಿತ್ವ. ನಮ್ಮ ಸಂಘಟನೆಗೆ ನೀವು ಬಂದು ಕೈ ಜೋಡಿಸ್ರಿ. ಈ ಭಾಗದಲ್ಲಿ ನೀವು ಬಹಳ ಪ್ರಭಾವಿ ವ್ಯಕ್ತಿಗಳಿದ್ರಿ. ಈ ಭಾಗಕ್ಕೆ ನೀವು ಏನಾದರೂ ಕರೆ ಕೊಟ್ಟ ಚಳುವಳಿಗೆ ಜನ ಬೆಂಬಲಿಸ್ತಾರ, ಹೋರಾಟ ಮಾಡೋದು ನಾವು ನೀವು ಸೇರಿ ಅಂತ ಅವರು ಕೇಳಿದಾಗ ಕಂಬಳಿಯವರು ಹೇಳಿದ ಒಂದು ಮಾತನ್ನು ಇವತ್ತು ನೆನಪಿಟ್ಕೊಂಡು ಈ ಇತಿಹಾಸದಲ್ಲಿ ಅದನ್ನ ಬೇರೆ ರೀತಿಯಾಗಿ ಅರ್ಥೈಸುವಂತ ಪ್ರಯತ್ನ ಮಾಡಿದ್ರು. ಕಂಬಳಿಯವರು ಸ್ವತಂತ್ರ ಹೋರಾಟಕ್ಕೆ ಏನು ಅಸಹಕಾರ ಮಾಡಿದ್ರು, ಆ ರೀತಿಯಾಗಿ ತಿಳಿಸೋದು ಅಲ್ಲ. ಅವ್ರು ಏನ್ ಹೇಳಿದ್ರು ಗಾಂಧೀಜಿಯವರಿಗೆ ಅಂದ್ರೆ, ಅವಾಗೆಲ್ಲ ಚಳವಳಿ ಪ್ರಾರಂಭ ಆದಾಗ ಸ್ಟ್ರೈಕ್ ಆಗಿ ಸ್ಕೂಲ್ ಬಿಟ್ಟು ಹೊರಗೆ ಬರೋದು, ಸ್ಕೂಲ್ ಬಂದ್ ಮಾಡಿಸೋದು, ಶಾಲೆ ಸುಡೋದು, ಸರ್ಕಾರಿ ಆಸ್ಪತ್ರೆ ಸುಡೋದು, ಎಲ್ಲಾ ಜನ ಶಾಲೆ ಬಿಟ್ಟು ಹೊರಗೆ ಬಂದ್ಬಿಡುದು, 10 ವರ್ಷ ಶಾಲೆಗೆ ಹೋಗಿಲ್ಲ ಅಂತ ಇತ್ತಲ್ಲ ಆ ಭಾಗದಲ್ಲಿ. ಕಂಬಳಿಯವರು ಒಂದು ಮಾತು ಹೇಳಿದ್ರು, ನಮ್ ಜನ ಈಗ ಶಾಲೆಗೆ ಹೊಂಟಾರ, ಈಗ ಜಸ್ಟ್ ಈ ಕಡೆ ಶಿಕ್ಷಣ ಸಂಸ್ಥೆಗಳು ಈಗ ಪ್ರಾರಂಭ ಆಗಿವು. ಫಸ್ಟ್ ಜನರೇಷನ್ ಜನ ನಮ್ ಜನ ಜಸ್ಟ್ ಶಾಲೆಗೆ ಹೊಂಟಾರಿ, 8, 9, 10 ಹೊಂಟಾರ. ಈಗ ಅಕಸ್ಮಾತ್ ನಾನು ಶಾಲೆ ಬಿಟ್ಟು ಚಳವಳಿಗೆ ಬಂದ್ ಬಿಡ್ರಿ ಅಂದ್ರೆ ಇನ್ನು 50 ವರ್ಷ ಈ ಜನ ಶಾಲೆ ಬಿಟ್ಟ ಮುಂದುವರಿತಾರೆ, ಶಿಕ್ಷಣದಿಂದ ವಂಚಿತ ಆಗ್ತಾರೆ. ದಯಮಾಡಿ ನಾನು ನನ್ನ ಸಮುದಾಯಕ್ಕೆ ಶಿಕ್ಷಣವನ್ನು ತೊರೆದು ಈ ಸ್ವಾತಂತ್ರ್ಯ ಹೋರಾಟಕ್ಕೆ ಬರ ಅಂತ ಹೇಳೋದಿಲ್ಲ. ಬಟ್ ಬೇರೆ ಮಾರ್ಗದಿಂದ ನಾನು ಈ ಸ್ವಾತಂತ್ರ್ಯ ಹೋರಾಟಕ್ಕೆ ನಾನು ಬೆಂಬಲಿಸ್ತೇನೆ. ನಾನು ಕೂಡ ನಿಮ್ ಜೊತೆ ಇರ್ತೇನೆ ಅನ್ನೋ ನೋಡಿ ಅವರ ದೂರದೃಷ್ಟಿತ್ವ ಹೇಗಿತ್ತು ಕಂಬಳಿಯವರಂದ್ರೆ, ಶಿಕ್ಷಣದಿಂದ ವಂಚಿತರಾಗಬಾರದು ನಮ್ಮ ಜನಾಂಗ. ಯಾಕೆ ಈಗಾಗಲೇ ನಮ್ಮ ಜನಾಂಗ 2000 ವರ್ಷದಿಂದ ಶಿಕ್ಷಣ ಇಲ್ದಂಗ ಏನಾಗಿ ಹೋಗ್ಬಿಟ್ಟೆ. ನಾವು ಒಂದು ಪತ್ರ ಓದಿಸ್ಬೇಕಾಗಿತ್ತಂದ್ರ ಯಾವ್ದ್ರ ಮನ್ಯಾಗ ಬಡವ್ರ ಮನ್ಯಾಗ ಯಾರು ಕಲ್ತವ್ರ ಮನೆಗೆ ಹೋಗ್ಬಿಟ್ಟು ನಾವು ಪತ್ರ ಹಿಡ್ಕೊಂಡು ನಮ್ಮ ಆಚೆ ಮುತ್ತಜ್ಜರು ಹೆಂಗ್ ಬಾಳೆ ಮಾಡ್ಯಾರ ನೆನ್ಪಿಟ್ಕೋರಿ ನೀವು. ಒಂದು ಊರಾಗ ಒಂದು ಪತ್ರ ಬಂದ್ರೆ ತಿಳ್ದಾನ ಮನೆಗೆ ಹೋಗ್ಬೇಕು. ಅವ್ರ ಪತ್ರ ಓದ್ತಿದ್ದಿಲ್ಲ, ಅವರು ಕುಂದಿರ್ತಿದ್ರು. ಕುಂತು ಅಮಾಸೆ ಒಳಗೆ ಸಮೀಪ ಬಂದಿರ್ತಿತ್ತು. ಇದಕ್ಕೊಂದು ಕಟ್ಟಿ ಸುಣ್ಣ ಬಳಿ ಅಂತಿದ್ರು, ಸುಣ್ಣದ ಗಡಿಗೆ ಇರ್ತಿತ್ತು. ಇಲ್ಲೊಂದು ಇದು ಮಾಡಿ ಕಸ ಹೊಡಿ ಅಂತಿದ್ರು. 2 ತಾಸು ಅವ್ರ ಮನ್ಯಾಗ ಕುಂದಿರ್ಸ್ಕೊಂಡು ಕೆಲಸ ತಗೊಂಡು ಒಂದು ಪತ್ರ ಹೋಗಿ ಕಳಿಸ್ತಿದ್ರು. ಇಲ್ಲಾಂದ್ರೆ ಮನೆಯಿಂದ ಬರುವಾಗ ಒಂದು ಚೇರಿ ಹಾಲು ಒಂದಿಷ್ಟು ಬೆಣ್ಣೆ ಹಿಡ್ಕೊಂಡು ಬರ್ಬೇಕು. ಅವ್ನು ಸರ್ಕಾರ ಇಟ್ಕೊಂಡು ಮುಂಚೆ ಇರ್ತದೆ. ಪತ್ರ ಓದಿಸಾಕ ಬೆಣ್ಣೆ ತಗೊಂಡು ಮನೆಗೆ ಬಂದು 2 ತಾಸು ನಾನೇ 2 ಸಾಲಿ ಪತ್ರ ಓದಿ ಕಳಿಸ್ಬೇಕಾಗಿತ್ತು. ಇದು ನಿಮ್ಮ ಅಜ್ಜ, ನಮ್ಮ ಅಜ್ಜ, ನಮ್ಮಮ್ಮ, ನಿಮ್ಮಮ್ಮ ಅನುಭವಿಸಿದ ಕಥೆ ಬರ್ತದೆ. ಇದು ಸ್ಥಿತಿ. ಎಕ್ಸ್ಪ್ಲಾಯ್ಟೇಷನ್ ಹೆಂಗಿತ್ತು ಈ ವ್ಯವಸ್ಥೆಯಲ್ಲಿ ಅಂತಕ್ಕಂಥದ್ದು, ಶೋಷಣೆ ಹೆಂಗಿತ್ತು ಈ ವ್ಯವಸ್ಥೆಯಲ್ಲಿ ಅನ್ನೋದು. ಈ ಶೋಷಣೆ ವಿರುದ್ಧ ಹೋರಾಟ ಮಾಡಿದವರು ಕಂಬಳಿಯವರು. ಅವ್ರ ಜೀವನ ಚರಿತ್ರೆ ಮುಂದೆ ಏನೇನೋ ಬರ್ತಾವ ಹೇಳೋಣ, ಆ ಮಾತು ಮುಗಿಸ್ತೇನೆ. ಶೋಷಣೆ ವಿರುದ್ಧವಾಗಿ ಹೋರಾಟ ನಮಗೆ ಆಮೇಲೆ ಹಕ್ಕು ಬಂತು. ರೈಟ್ ಅಗೇನ್ಸ್ಟ್ ಎಕ್ಸ್ಪ್ಲಾಯ್ಟೇಷನ್ ಅಂತಕ್ಕಂಥ ಹಕ್ಕು ಬಂದಿದ್ದು ಸಂವಿಧಾನದಲ್ಲಿ ಇಲ್ಲಿ ಬಂದಾಗ. ಆದ್ರೆ ಇದರ ವಿರುದ್ಧವಾಗಿ ಹೋರಾಟ ಮಾಡುವಂತವ್ರು ಸರ್ ಸಿದ್ದಪ್ಪ ಕಂಬಳಿಯವರು. ಅವಾಗಿನ ಕಾಲಕ್ಕೆ ಯಾರು ಶಾಹು ಮಹಾರಾಜರು ಕರ್ಕೊಂಡ್ ಬರ್ತಾರೆ ಹುಬ್ಬಳ್ಳಿಗೆ. ಶಾಹು ಮಹಾರಾಜರು, ಜ್ಯೋತಿಬಾ ಫುಲೆಯವರು ಎಲ್ಲ ಸೇರ್ಕೊಂಡು ಹುಬ್ಬಳ್ಳಿಗೆ ಒಂದು ದೊಡ್ಡ ಸಮ್ಮೇಳನವನ್ನು ಮಾಡ್ತಾರೆ. ಯಾರಂತಂದ್ರೆ ಯಾರ ಸಮ್ಮೇಳನ ಅಂದ್ರೆ ಹಿಂದುಳಿದ ವರ್ಗದವರ ಬಡತನದಿಂದ ಬಳತಕ್ಕಂತ ಸಮಗ್ರ ಸಮುದಾಯದ ಪರವಾಗಿ. ಜಾತಿ ಅಲ್ಲ, ಈ ಜಾತಿ ಆ ಜಾತಿಗಳಲ್ಲ, ಸಮಗ್ರವಾಗಿ ಶಿಕ್ಷಣ ಮತ್ತು ಸಾಮಾಜಿಕವಾಗಿ ಆರ್ಥಿಕವಾಗಿ ಹಿಂದುಳಿದಂತ ಯಾವುದೇ ಜನ ಇರಲಿ ಅವರ ಕುರಿತು ಹೋರಾಟ ಮಾಡತಕ್ಕಂಥ ಧ್ವನಿಯಂತದವರು ಯಾರಾದರೂ ಇದ್ರೆ ಈ ಭಾಗದಲ್ಲಿ ಅದು ಸಲ್ಲಿಸಿದ್ದಾರೆ. ಅವರು MLC ಆಗ್ತಾರೆ. ನಾನು ನಗರಸಭಾಧ್ಯಕ್ಷ. ಈ ಹುಬ್ಬಳ್ಳಿ ಧಾರವಾಡ ರೋಡ್ ಟಾರಲ್ಲಿ ಫಸ್ಟ್ ಟೈಮ್ ಟಾರೋಡ್ ಆಗಿದ್ದು ಕಂಬಳಿಯವರ ಅಧ್ಯಕ್ಷರು. ಫಸ್ಟ್ ಟೈಮ್. ಸೊ ಇತಿಹಾಸ ಬೇಕಾದ್ರೆ ಫಸ್ಟ್ ಟೈಮ್ ಟಾರೋಡ್, ಹುಬ್ಬಳ್ಳಿಯಿಂದ ಧಾರವಾಡ 20 ಕಿಲೋಮೀಟರ್ ಟಾರೋಡ್ ರೋಡ್ ಆಗಿದ್ದು ಕಂಬಳಿಯವರ ಅಧ್ಯಕ್ಷರು. ಇದೆಲ್ಲ ನಂತರದಲ್ಲಿ ಬಾಂಬೆ ಪ್ರೆಸಿಡೆನ್ಸಿಯಲ್ಲಿ ಒಂದು ಎಲೆಕ್ಷನ್ಸ್ ನಡೀತಿದ್ದು. ಒಂದು ಸೆಮಿ ಗವರ್ಮೆಂಟ್ ಫಾರ್ಮ್ ಆಗಿದ್ದು. ಸಣ್ಣ ಕೈಗಾರಿಕೆ ಒಬ್ಬ ಮಂತ್ರಿ, ದೊಡ್ಡ ಕೈಗಾರಿಕೆ ಒಂದು ಮಂತ್ರಿ, ಇವತ್ತು ಮಧ್ಯಮ. ಈಗ ಮಂತ್ರಿಗಳನ್ನ ಮಾರಾಟ ವಿಭಾಗ ಮಾಡ್ತೇವೆ. ಅವಾಗ ದೊಡ್ಡ 7 ಖಾತೆಗಳನ್ನ ಕಂಬಳಿಯವರಿಗೆ ಒಬ್ಬರಿಗೆ ಕೊಟ್ಟಿದ್ವಿ. ಯಾಕಂದ್ರೆ ಇವೆಲ್ಲ ಹಣಕಾಸು PWD ಅಂದ್ರೆ ರೊಕ್ಕ, ಅದು ಲೆಕ್ಕಿಲ್ಲದ ಖಾತೆ ಯಾವ್ದು PWD. ಯಾಕೆ ಹೇಳ್ರಿ ರೋಡ್ ಮಾಡಿಸೇವೆ ಅಂದ್ಬಿಟ್ರೆ ಮುಗಿದೋತು. ನೋಡಾಕ ಬಂದಾಗ 6 ತಿಂಗಳು ಬಿಟ್ರೆ ಅಡಿಟ್ ಬಂದಾಗ ರೋಡ್ ಕೆಟ್ಟೈತಿ, ಮಳೆ ಆಗಿರ್ತೈತಿ, ಕೆಟ್ಟ ಬಿಟ್ಟಿರ್ತೈತಿ. ಅಡಿಟರ್ ಬರುದವಾಗ
1 ವರ್ಷದ ಮೇಲೆ ರೋಡ್ ಆಗಿದ್ದೆ ಅವಾಗ 1 ವರ್ಷದಿಂದ ಏನೇ ರೋಡ್ ಆಗಿಲ್ಲ ಅಂದ್ರೆ ಮಳೆ ಆಗೈತಲ್ಲ ಸಾಹೇಬ್ರೆ ಎಷ್ಟಾಗಿತ್ತು ಹೋಗೈತಲ್ಲ ಹೌದಾ ಇವೆಲ್ಲ ಇಂಥವು ಇರ್ತಾವ ದುಡ್ಡಿನ ಖಾತೆ ಇವೆಲ್ಲ ಏನಿದ್ವು ಎಕ್ಸೈಸ್ ಅರ್ಯಾಕ್ ಇವೆಲ್ಲ ಇದ್ದಿದ್ದು ಖಾತೆ ಯಾರ ಹತ್ರ ಇದ್ವು ಅಂದ್ರೆ ಕಂಬಳಿಯವ್ರ ಹತ್ರ ಇದ್ವು ಯಾಕೆ ಕೊಟ್ಟಿದ್ರು ಅಂದ್ರೆ ಕಂಬಳಿಯವರು ಅತ್ಯಂತ ಪ್ರಾಮಾಣಿಕರಾಗಿದ್ದರು ಗೊತ್ತಿರಲಿಲ್ಲ ಅತ್ಯಂತ ಪ್ರಾಮಾಣಿಕತೆಗೆ ಇನ್ನೊಂದು ಹೆಸರು ಏನಾದ್ರು ಕೊಡೋದಾಗಿದ್ರೆ ಆ ಕಾಲದಲ್ಲಿ ಕಂಬಳಿಯವರಿಗೆ ಕೊಡೋದು ಅಂತ ಕಾಲಘಟ್ಟ ಆ ಕಾಲಘಟ್ಟದಲ್ಲಿ ಅಂಬೇಡ್ಕರ್ ಸಾಹೇಬರು ಅವಾಗ ಲಾ ಮುಗಿಸ್ಕೊಂಡು ತಮ್ಮ ಹೈಯರ್ ಎಜುಕೇಶನ್ ಮುಗಿಸ್ಕೊಂಡು ಇಂಡಿಯಾಕ್ಕೆ ಬರ್ತಾರೆ ಈ ಘಟನೆಯನ್ನು ಕೇಳಬೇಕು ಇದನ್ನ ಯಾರೋ ಪಾಟೀಲ್ ಪುಟ್ಟಪ್ಪನವರು ತಮ್ಮ ಪುಸ್ತಕದಲ್ಲಿ ಬರೆದಾರೆ ಬಂದು ಅಂಬೇಡ್ಕರ್ ಸಾಹೇಬರು ಬಂದಾಗ ಓದಿದ ಬಹಳ ಪ್ರಕಾಂಡ ಪಂಡಿತರು ಅಂಬೇಡ್ಕರ್ ಎಷ್ಟು ಈ ಜಗತ್ತಿನಲ್ಲಿ ಏನೇನು ಯಾವ ಧರ್ಮಗಳದಾವು ಏನ್ ಇತಿಹಾಸ ಐತಿ ಸಮಗ್ರವಾಗಿ ಓದನ್ನು ಮುಗಿಸ್ಕೊಂಡು ಬಂದಂತ ಒಬ್ಬ ಮೇಧಾವಿ ವ್ಯಕ್ತಿ ಅಂಬೇಡ್ಕರ್ ಸಾಹೇಬ್ B.R. ಅಂಬೇಡ್ಕರ್ ಅಂಥ ಜ್ಞಾನವುಳ್ಳಂತ ವ್ಯಕ್ತಿ ಈ ನಾಡಿನಲ್ಲಿ ದೇಶದಲ್ಲಿ ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅಷ್ಟು ದೊಡ್ಡ ವ್ಯಕ್ತಿತ್ವ ಅವ್ರು ಅವಾಗ ಚಳವಳಿ ಬಂತು ಚಳವಳಿ ಪ್ರಾರಂಭದಾಗ ಇಂಡಿಯಾಕ್ಕೆ ಬಂದ್ರು ಅವಾಗ ಅವರಿಗೆ ಬದುಕಲಿಕ್ಕೆ ಅವರು ಬಡತನದಿಂದ ಬಂದವರು ಏನೋ ಒಂದು ವೃತ್ತಿ ಮಾಡ್ಲಿಕ್ಕೆ ನೌಕರಿಗೆ ಹಾಕಿದ್ರೆ 2 ಸಲ ಅವರಿಗೆ ಲಾ ಕಾಲೇಜ್ನಲ್ಲಿ ಏನಾಗಿತ್ತು ಅಂದ್ರೆ ರಿಜೆಕ್ಟ್ ಮಾಡಿದ್ರು ಮತ್ತು ಅದೇ ತಾರತಮ್ಯ ಇರ್ತಾವ ಎಷ್ಟೇ ಶಾಣರಿದ್ರು ಏನು ನಮ್ಮ ತಮ್ಮ ಈ ರೀತಿಯಾದಂತ ಒಂದು ವ್ಯವಸ್ಥೆ ಮುಂದೆ ಕಂಬಳಿಯವರು ಶಿಕ್ಷಣ ಮಂತ್ರಿಗಳಾಗ್ತಾರೆ ಕಂಬಳಿಯವರು ಶಿಕ್ಷಣ ಮಂತ್ರಿ ಆದಾಗ ಇವರು ಲಾ ಕಾಲೇಜಿಗೆ ಲೆಕ್ಚರ್ ಪೋಸ್ಟಿಗೆ ಅಪ್ಲಿಕೇಶನ್ ಹಾಕ್ತಾರೆ 3ನೇ ಸಾರಿ ಅಪ್ಲಿಕೇಶನ್ ಹಾಕ್ತಾರೆ ಕಂಬಳಿಯವರು ಎಷ್ಟು ದೊಡ್ಡವರು ಅನ್ನೋದನ್ನ ವಿಚಾರ ಮಾಡ್ತಾರೆ ನಮ್ಮವರು ಹುಬ್ಬಳ್ಳಿಯವರು ವಿಸಿಟಿಂಗ್ ಕಾರ್ಡ್ ಕಳಿಸ್ತಾರೆ ಅಂಬೇಡ್ಕರ್ ಸಾಹೇಬ್ ಡೈರೆಕ್ಟ್ ಕಂಬಳಿಯವ್ರ ಮನೆಗೆ ಬಂದು ವಿಸಿಟಿಂಗ್ ಕಾರ್ಡ್ ಕಳಿಸ್ತಾರೆ ಕಂಬಳಿಯವ್ರ ಅಂತಾರ ವಿಸಿಟಿಂಗ್ ಕಾರ್ಡ್ ನೋಡಿ ಗೇಟ್ ತನ ಬರ್ತಾರೆ ಕಂಬಳಿಯವ್ರು ಬಹಳ ದೊಡ್ಡವ್ರ ವಯಸ್ಸಿನಿಂದ ದೊಡ್ಡವ್ರು ಎಲ್ಲ ಕರೆ ಅವ್ರ ಗೇಟ್ ತನ ಬಂದು ಏನ್ ಅಂಬೇಡ್ಕರ್ ಅವ್ರೆ ನನ್ನ ಮನೆಗೆ ಬರಾಕ್ ನೀವು ವಿಸಿಟಿಂಗ್ ಕಾರ್ಡ್ ಕಳ್ಸುದ ಅಂತಾರೆ ಒಳಗೆ ಬರ್ಬೇಕು ನನ್ನ ಮನೆಗೆ ನಿಮ್ಮ ಪ್ರವೇಶ ಅಡಿಗೆ ಮನಿತನ ಅಂತಿರ್ತಾರೆ ಅರ್ಥ ಆಗ್ಬೇಕ್ರಿ ಯಾಕೆ ಹೇಳ್ತಾರ ನನ್ನ ಮನೆಗೆ ವಿಸಿಟಿಂಗ್ ಕಾರ್ಡ್ ಕಳಿಸಿ ನನ್ನ ಪರ್ಮಿಷನ್ ಕೇಳಿ ಬರುವಂಗಿಲ್ಲ ನೀವು ನಿಮ್ಮಂತ ಜ್ಞಾನವಂತರು ನೇರವಾಗಿ ನನ್ನ ಅಡಿಗೆ ಮನೆಗೆ ಬರುವ ಹಕ್ಕು ನಿಮಗೆ ಐತೆ ಅಂತ ಕರ್ಕೊಂಡು ಅವ್ರ ಕೈ ಹಿಡ್ಕೊಂಡು ಬಂದು ಡೈನಿಂಗ್ ಟೇಬಲ್ ಮೇಲೆ ಸರಿ ಸಮವಾಗಿ ಕುಂದಿರಿಸ್ಕೊಂಡು ಯಾಕೆ ಬಂದಿದ್ದು ಏನ್ ಕೆಲಸ ಇಲ್ಲ ಇಲ್ಲೊಂದು ಅಪ್ಲಿಕೇಶನ್ ಹಾಕಿದ್ದೆ ಒಂದು ಲಾ ಕಾಲೇಜಲ್ಲಿ ಪುಣೆಯಲ್ಲಿ ಹಿಂಗೆ ಹೋದ ವರ್ಷ ಹಾಕಿದ್ದೆ ಅದು ಆಗ್ಲಿಲ್ಲ ಅಂತ ನೋಡ್ರಿ ಅಂಬೇಡ್ಕರ್ ಅವರಂತ ಜ್ಞಾನ ಉಳ್ಳವರಿಗೆ ಒಂದು ಅಪ್ಲಿಕೇಶನ್ ಆದ್ರೆ ನೌಕರಿ ಸಿಕ್ಕಿಲ್ಲ ಅಂದ್ರೆ ಇನ್ನು ನಿಮ್ಮಂತರ ಪರಿಸ್ಥಿತಿ ಏನಾಗಿದೆ ಅವರಷ್ಟು ಮೇಧಾವಿಗಳಿಗೆ ಸಿಕ್ಕಿದ್ರು ಅವಾಗ ಕಂಬಳಿಯವರು ಒಂದು ಮಾತಾಡ್ತಾರೆ ಹೌದು ಮತ್ತು ಅವ್ರೇನ್ ಕೊಡ್ತಾರೆ ನಿಮ್ಗೆ ಅಂತ ಸೂಕ್ಷ್ಮವಾಗಿ ಇವ್ರನ್ನ ಲೆಕ್ಚರರ್ ಹುದ್ದೆಗೆ ಇವ್ರು ಹಾಕಿದ್ರೆ ಅವ್ರನ್ನ ಡೈರೆಕ್ಟ್ ಪ್ರೊಫೆಸರ್ ಅಂತ ಪ್ರಾಧ್ಯಾಪಕರಾಗಿ ನೇಮಕ ಮಾಡಿದಂತ ಕಂಬಳಿಯವರು ಅಂಬೇಡ್ಕರ್ ಸಾಹೇಬರಿಗೆ ಏನ್ ಮಾಡಿದ್ರು ಅವರ ಜ್ಞಾನಕ್ಕೆ ಬೆಲೆ ಅಕಸ್ಮಾತ್ ನಾ ಹಂಗ ಅದರ ಮೇಲೆ ರೌಂಡ್ ಹೇಳ್ತೇನೆ ಆ ಕಾಲಕ್ಕೂ ಅವರಿಗೆ ಅಕಸ್ಮಾತ್ ನೌಕರಿಯಿಂದ ವಂಚಿತರಾಗಿದ್ರೆ ಬಹುಶಃ ಅಂಬೇಡ್ಕರ್ ಸಾಹೇಬರು ನಮ್ಮ ಹೊಟ್ಟೆಪಾಡಿಗಾಗಿ ವಿದೇಶಕ್ಕೆ ಹೋಗುವಂತ ಚಾನ್ಸ್ ಇತ್ತು ಏನೋ ವಿಚಾರ ಮಾಡಿ ಅವಾಗ ಅಕಸ್ಮಾತ್ ಅದು ಆಗಿತ್ತಂದ್ರೆ ನಾವು ಪಡೆದಂತ ಇವತ್ತಿನ ಸಂವಿಧಾನ ಏನೈತಲ್ಲ ಈ ಸಂವಿಧಾನ ನಮಗೆ ಸಿಕ್ತಿತ್ತೋ ಇಲ್ಲೋ ಗೊತ್ತಿಲ್ಲ ವಿಚಾರ ಮಾಡಿ ಸಂವಿಧಾನದ ಶಿಲ್ಪಿಯಾಗಿ ಸಮಾಜದ ಎಲ್ಲ ಮಕ್ಕಳುಗಳನ್ನ ಕನ್ಸಿಡರ್ ಮಾಡಿ ಒಂದು ಉತ್ಕೃಷ್ಟವಾಗಿರ್ತಕ್ಕಂಥ ಸಂವಿಧಾನ ಬರೆದ್ರಲ್ಲಿ ಕೊಡೋದ್ರಲ್ಲಿ ಮುಖ್ಯ ಪಾತ್ರ ಅಂಬೇಡ್ಕರ್ ಸಾಹೇಬ್ ಇರುತ್ತಲ್ಲ ಇದಕ್ಕೆ ಹಿನ್ನೆಲೆಯಾಗಿ ಒಂದಿಷ್ಟು ಕ್ರೆಡಿಟ್ ಯಾರಿಗೆ ಹೋಗ್ಬೇಕಂದ್ರೆ ಕಂಬಳಿಯವರಿಗೆ ಹೋಗ್ಬೇಕಾಗುತ್ತೆ ಕಂಬಳಿಯವರ ಅಕಸ್ಮಾತ್ ಅವರ ಜ್ಞಾನವನ್ನು ಗುರುತಿಸದೇ ಅವರಿಗೆ ನೌಕರಿ ಕೊಡದೆ ಹೋಗಿಬಿಟ್ಟಿದ್ರೆ ಎಷ್ಟು ಅಪರಾಧ ಆಗ್ತಿತ್ತು ಎಷ್ಟು ಅಪಚಾರ ಆಗ್ತಿತ್ತು ಈ ವ್ಯವಸ್ಥೆಗೆ ಆ ನಿಟ್ಟಿನಲ್ಲಿ ಬಹಳ ದೊಡ್ಡವರು ಕಂಬಳಿಯವರು ಆ ಒಂದು ಅಪಾಯಿಂಟ್ಮೆಂಟ್ ಅನ್ನು ಮಾಡಿ ಆಯ್ತು ಅಂತಕ್ಕಂಥ ವಿಚಾರವನ್ನ ಇಲ್ಲಿ ಕೊಟ್ಟು ಈ ಭಾಗದಲ್ಲಿ ಒಟ್ಟ ಶಿಕ್ಷಣ ಸಂಸ್ಥೆ ಇರಲಿಲ್ಲ ಪುನಃ ಡೆಕ್ಕನ್ ಕಾಲೇಜ್ ಕ್ಲೋಸ್ ಆಗಿತ್ತು ಸೈನ್ಸ್ ಕಾಲೇಜ್ ಕ್ಲೋಸ್ ಆದಾಗ ಇದನ್ನ ಗುಜರಾತ್ ಶಿಫ್ಟ್ ಮಾಡ್ಬೇಕಂತ ಚರ್ಚೆ ನಡೀತಾವ ಇವ್ರು MLC ಇದ್ರೆ ಕಂಬಳಿ ಅವ್ರು ಏನ್ ಮಾಡಿದ್ರ ಅಂದ್ರೆ ಹೋರಾಟ ಮಾಡಿ ಇದನ್ನ ಕರ್ನಾಟಕ ಸೈನ್ಸ್ ಕಾಲೇಜನ್ನ 1916ರಲ್ಲಿ ಕರ್ನಾಟಕ ಸೈನ್ಸ್ ಕಾಲೇಜನ್ನ ಹೋರಾಟ ಮಾಡಿ ಧಾರವಾಡಕ್ಕೆ ತಗೊಂಡ್ಬಂದ್ರು ಕರ್ನಾಟಕ ಸೈನ್ಸ್ ಕಾಲೇಜ್ ಧಾರವಾಡಕ್ಕೆ ಬಂದಿದ್ರಿಂದ ಧಾರವಾಡ ಕಾಶಿಯಾಗಿ ಮೆರೆಯಾಕತೈತಿ ಇವತ್ತು ಅದರ್ವೈಸ್ ಸೈನ್ಸ್ ಕಾಲೇಜ್ ಅಕಸ್ಮಾತ್ ಬರದೇ ಹೋಗಿದ್ರೆ ಏನಾಗ್ತಿತ್ತು ಗತಿ ಡೆಕ್ಕನ್ ಕಾಲೇಜದ ಎಲ್ಲ ಲ್ಯಾಬೋರೇಟರಿ ಮೆಟೀರಿಯಲ್ ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ ಎಲ್ಲ ಲ್ಯಾಬೋರೇಟರಿ ಮೆಟೀರಿಯಲ್ ಒಂದು 10 ಟ್ರಕ್ ರಾತ್ರಿ ಎಲ್ಲ ಲ್ಯಾಬೋರೇಟರಿ ಮೆಟೀರಿಯಲ್ ತುಂಬಿಸಿ ರಾತ್ರಿ ಕರ್ನಾಟಕ ಸೈನ್ಸ್ ಕಾಲೇಜ್ ಇಲ್ಲಿ ರೈಲ್ವೆ ಬಿಲ್ಡಿಂಗ್ ಇತ್ತು ಆಫೀಸ್ ಇತ್ತು ತಂದಲ್ಲಿಟ್ಟು ಬಹಳ ಹೋರಾಟ ಮಾಡಿ ಸೈನ್ಸ್ ಕಾಲೇಜಿನ ಪ್ರಥಮ ಬಾರಿ ಈ ಭಾಗದಲ್ಲಿ ಏನ್ ಮಾಡಿದ್ರು ಶಿಕ್ಷಣ ಸಂಸ್ಥೆಯನ್ನು ತೆರೆದ್ರು ತದನಂತರದಲ್ಲಿ
KLA ಲಿಂಗರಾಜ್ ಕಾಲೇಜನ್ನ ಲೆಕ್ಕ ಸಿರ್ಸಂಗಿ ಲಿಂಗರಾಜರ ಕೊಡುಗೆ ಬಹಳ ಐತಿ ಈ ಸಮಾಜಕ್ಕೆ. 27,000 ಎಕರೆ ಜಮೀನನ್ನು ಈ ಸಮಾಜಕ್ಕೆ ಕೊಟ್ಟರು ಸಿರ್ಸಂಗಿ ಲಿಂಗರಾಜ್. 27,000 ಎಕರೆ ಭೂಮಿ ಸಿರ್ಸಂಗಿ ಲಿಂಗರಾಜರು ಕೊಟ್ಟಂತ ದಾನವೀರ ಸಿರ್ಸಂಗಿ ಲಿಂಗರಾಜ್ ಅಂತ ಕರಿಬೇಕಂದ್ರೆ ದಾನ ಕೊಡುವುದು ಧೈರ್ಯವಂತರಿಗೆ ಅಷ್ಟ ಬರುತ್ತೆ, ಪುಕ್ಕರಿಗೆ ಬರುವುದಿಲ್ಲ. ಧೈರ್ಯ ಬೇಕು ದಾನ ಮಾಡ್ಲಿಕ್ಕೆ. ಅದಕ್ಕೆ ದಾನ ಶಿವಕರ್ಣ ದಾನವೀರ ಶಿವಸಂಗಿ ಲಿಂಗರಾಜ್. ಯಾಕಂದ್ರೆ ಧೈರ್ಯ ಇದ್ದಾವ್ ದಾನ ಮಾಡ್ಕೊಂಡು, ಇಲ್ಲ ಬೇಕಾದಷ್ಟು ಕೋಟಿ ಗಟ್ಟಲೆ ಇದ್ದವ್ರು ₹1 ಕೊಡೋದು ಧೈರ್ಯ ಮಾಡೋದು. ನಾವು 20 ಸಲ ವಿಚಾರ ಮಾಡ್ತಾವ. ಉಣ್ಣು ಕೈಲಿ ಕಾಗಿ ಸಹಿತ ಹೊಡೆಯಂಗಿಲ್ಲ ಅಂತವ್ರು ಗೊತ್ತಾ. ಉಣ್ಣು ಕೈಲಿ ಕಾಯಿ ಬಂದ್ರೆ ಹಿಂಗೆ ಕೈ ಹೊಡೆಯಂಗಿಲ್ಲ ಅಂತ ಉಣ್ಣೋದು ಅಗಲ ಚಿಂತೆ. ಈ ರೀತಿ ಜನ ಇರ್ತಾರ. ಆದ್ರೆ ಇದ್ದ ಆಸ್ತಿಯನ್ನ ಸಮಾಜಕ್ಕೆ ಅರ್ಪಣೆ ಮಾಡುವಂತ ಶೂರತನ ಯಾರಿಗಿತ್ತು? ಲಿಂಗರಾಜರಿಗಿತ್ತು. ಅವರ ನೆನಪಿಗೋಸ್ಕರ. ಯಾಕಂದ್ರೆ ಶಿವಸಂಗಿ ಲಿಂಗರಾಜರು ಈ ಎಲಿಯೆ ಏನೈತಲ್ಲ ಈ ಫಂಡ್ ಪ್ರಾರಂಭ ಮಾಡೋದ್ರಲ್ಲಿ ಅವ್ರ ಪ್ರಮುಖ ಪಾತ್ರ ಇತ್ತು. ಆ ಎಲಿಯದ ಏನೋ ಸ್ಕಾಲರ್ಶಿಪ್ ನಲ್ಲಿ ಕಂಪ್ನಿಯವರು ಕಲ್ತಿದ್ರು. ಆ ಋಣ ಒಂದಿತ್ತಲ್ಲ, ಋಣ ಸಂದಾಯಕ್ಕಾಗಿ ಅವ್ರು ಲಿಂಗರಾಜ್ ಹೆಸರನ್ನ ಲಿಂಗರಾಜ್ ಕಾಲೇಜಿಗೆ ಇಟ್ರು ಅನ್ನುವಂತ ಮಾತು. ನಂತರ 32ರಲ್ಲಿ ಅವಾಗ ಇನ್ನೊಂದು ಘಟನೆ ಹೇಳ್ತೇನೆ ನಿಮ್ಗೆ. 1916ರಲ್ಲಿ ಸೈನ್ಸ್ ಕಾಲೇಜ್ ಪ್ರಾರಂಭ. ಹುಡುಗರು ಬರಲಿಲ್ಲ, ಅಡ್ಮಿಷನ್ ಬರಲಿಲ್ಲ. ಅಡ್ಮಿಷನ್ ಯಾಕೆ ಬರೋಲ್ಲ ಅಂತ ವಿಚಾರ ಮಾಡಿದ್ರೆ ಇಲ್ಲಿ ಸಂಘಟಕರು ಅವರಿಗೆ ಸರ್ಕಾರಿ ವಸತಿ ಶಾಲೆಗಳಲ್ಲಿ ವಸತಿ ಇರಲಿಲ್ಲ, ಹಾಸ್ಟೆಲ್ಸ್ ಇರಲಿಲ್ಲ. ಅದ ತಾನೇ ಮುರುಘಾ ಮಠಕ್ಕೆ ಮೃತ್ಯುಂಜಯಗಳು ಬಂದಿರ್ತಾರೆ ದಾವಣಗೆರೆಯಿಂದ. ಅವ್ರಿಗೆ ಒಂದು 20-22 ವರ್ಷ. ಆಮೇಲೆಲ್ಲ ಎಲ್ಲಿ ಬಂದ್ರು ಮುರುಘಾ ಮಠಕ್ಕೆ ಬಂದ್ರು. ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡ್ರು, ಸೈನ್ಸ್ ಕಾಲೇಜ್ ಪ್ರಾರಂಭ ಆಗೈತಿ, ಹುಡುಗರು ಬರ್ತಾ ಇಲ್ಲ, ಬೇರೆ ಊರಿಂದ ಬರೋಕೆ ಇರಾಕ್ ವ್ಯವಸ್ಥೆ ಇಲ್ಲ, ನೀವು ಮಠದಿಂದ ಒಂದು ಪ್ರಸಾದ ನಿಲಯ ಪ್ರಾರಂಭ ಮಾಡ್ರಿ ಅಂತ. ಮುರುಘಾ ಮಠದಾಗ 3 ಅಂಕಣ ಮಠ ಸ್ವಾಮಿಗಳು ಇರಾಕ ಜಾಗ ಇದ್ದಿದ್ದಿಲ್ಲ. ಅಂತದ್ರಾಗ ಇವ್ರು ಬಂದು ಹೇಳಿದಾಗ 22 ವರ್ಷದ ಯುವ ಯತಿಗಳಾಗಿರ್ತಕ್ಕಂಥ ಮೃತ್ಯುಂಜಯಗಳು ಇವ್ರು ಹೇಳಿದ್ದಕ್ಕೆ ಇನ್ನ ಮಾಡಿಲ್ಲ ಅಂದ್ರೆ ಸೈನ್ಸ್ ಕಾಲೇಜ್ ಬೇರೆ ಕಡೆ ಕಿತ್ಕೊಂಡು ಹೋಗ್ತಂದ್ರೆ ಕಷ್ಟಪಟ್ಟು ತಂದಾರ ಈ ಭಾಗದ ಜನ ಮತ್ತೆ ಶಿಕ್ಷಣದ ವಂಚಿತರಾಗ್ತಾರಂತ ಮೃತ್ಯುಂಜಯಗಳು ಯಾಕಾಗಲಿಪ್ಪ ವಸತಿ ನಿಲಯ ಪ್ರಾರಂಭ ಮಾಡ್ತೇನೆ ಅಂತ ಪ್ರಾರಂಭ ಮಾಡಿ ಆ ವರ್ಷ ಸುಮಾರು ಒಂದು 25 ವಿದ್ಯಾರ್ಥಿಗಳನ್ನು ತಮ್ಮ ಮಠದಾಗ ಇಟ್ಟುಕೊಂಡು ಮೃತ್ಯುಂಜಯಗಳು ಕಂತಿ ಭಿಕ್ಷದ ಬುಟ್ಟಿ ಹೆಗಲ ಮೇಲೆ ಹೊತ್ಕೊಂಡು ಇಡೀ ಹಾವೇರಿಪೇಟೆ ಮೃತ್ಯುಂಜಯ ಮಲಯಾಳದ ಡ್ಯಾಡಿ ಕಂತಿ ಭಿಕ್ಷಾ ತಗೊಂಡ್ಬಂದು ಮಕ್ಕಳಿಗೆ 25 ಹುಡುಗರಿಗೆ ಪ್ರಥಮದಲ್ಲಿ ಕರ್ನಾಟಕ ಸೈನ್ಸ್ ಕಾಲೇಜ್ ಹೋಗುವಂತ ವಿದ್ಯಾರ್ಥಿಗಳಿಗೆ ಪ್ರಾರಂಭ ಮಾಡಿದ್ರು. ಎಲ್ಲಿಂದ ನೋಡ್ರಿ ಕನೆಕ್ಷನ್ ಇದು. ಕಂಬಳಿಯವರು ಇತಿಹಾಸ ಹೇಳ್ತಾರೆ, ಎಲ್ಲ ಇತಿಹಾಸ ಹೇಳಬೇಕು ನಾವು ಅಂದಾಗ ಪರಿಪೂರ್ಣ ಅಂತ ಅನಿಸ್ತತಿ. ಆ ದೃಷ್ಟಿಯಿಂದ ಕಂಬಳಿಯವರ ವ್ಯಕ್ತಿತ್ವವನ್ನು ಎಷ್ಟು ಹೇಳಿದ್ರು, ತಾಸಲ್ಲ, 2 ತಾಸಲ್ಲ, 3 ತಾಸಲ್ಲ, ದಿನಗಟ್ಲೆ ಹೇಳಿದ್ರು ಮುಗಿಲಾರದಂತ ಕಂಬಳಿಯವರ ವ್ಯಕ್ತಿತ್ವ. ಅದರಿಂದ ಶಿವಸಂಗಿ ಲಿಂಗರಾಜರು, ಅದರಿಂದ ರಟಾಳ್ ರುದ್ರಗೌಡರು, ಅದರಿಂದ ಡೆಪ್ಯೂಟಿ ಚಂದ್ರಸಪ್ನವರು, ಅದರಿಂದ ಇನ್ನೂ ಅನೇಕ ಜನ ಬಂದು ಹೋಗ್ತಾರ. ಆದ್ರೆ ಇವ್ರದ್ದು ಒಂದು ಪಾತ್ರ ಏನಿತ್ತಲ್ಲ, ಆಗಲ್ಲ ಮೇಡಮ್ ಹೇಳಿದ್ರಲ್ಲ, ಇವ್ರದೊಂದು ಪಾತ್ರ, ಕಂಬಳಿಯವರ ಪಾತ್ರ. ಎವ್ರಿ ದ ಹೋಲ್ ವರ್ಲ್ಡ್ ಇಸ್ ಸ್ಟೇಜ್, ಶೇಕ್ಸ್ಪಿಯರ್ ಹೇಳಿದ ಮಾತ್ರ ನೆನಪು ಮಾಡಿದ್ರು ಮೇಡಮ್. ಅವರವರ ಪಾತ್ರಗಳನ್ನ ಅವರವರ ಎವ್ರಿ ಒನ್ ಹ್ಯಾಸ್ ದೇರ್ ಓನ್ ಎಂಟ್ರನ್ಸ್ ಅಂಡ್ ದೇರ್ ಓನ್ ಎಕ್ಸಿಟ್ಸ್ ಅಂತಾರೆ ಶೇಕ್ಸ್ಪಿಯರ್ ಹೇಳ್ತಾನೆ. ಎಲ್ಲರಿಗೂ ಅವರದೇ ಆದಂತ ಒಂದು ಎಂಟ್ರನ್ಸ್ ಪ್ರವೇಶ ಇದೆ, ಎಲ್ಲರಿಗೂ ಅವರಾದಂತ ಹೊರಗಡೆ ಎಕ್ಸಿಟ್ ಅದ ಅಂತ. ಇದು ಜಗತ್ತೇ ಒಂದು ನಾಟಕ ರಂಗ. ಆ ರೀತಿಯಲ್ಲಿ ಈ ಎಲ್ಲ ಪಾತ್ರಧಾರಿಗಳ ನಡುವೆ ಕಂಬಳಿಯವರು ಕೂಡ 70 ವರ್ಷ ಬದುಕಿ ನಮ್ಮ ಮಧ್ಯದಲ್ಲಿ ಇದ್ದುಕೊಂಡು ಈ ಸಮಾಜವನ್ನು ಅತ್ಯಂತ ಸುಂದರವಾಗಿ ಮಾಡಲಿಕ್ಕೆ ಅವರು ಕಾರಣೀಭೂತರಾದಂಥವ್ರು. ಒಂದು ಮಾತು ಹೇಳ್ತೇನೆ, ಎಕ್ಸೈಸ್ ಡಿಪಾರ್ಟ್ಮೆಂಟ್ ಮಿನಿಸ್ಟರ್ ತರ ಸಣ್ಣ ವಯಸ್ಸಿನಲ್ಲಿ 40-45 ವಯಸ್ಸಿನಲ್ಲಿ ಕಂಬಳಿಯವರು ಮಡದಿ ತೀರ್ಕೊಂಡಿರ್ತಾರ. ಅಲ್ಲೇ ಒಬ್ಬ ಹೆಣ್ಮಗಳು ಬರ್ತಾಳ, ಒಂದ್ ಯಾರ್ದೋ ಕಾಂಟ್ರಾಕ್ಟ್ ಟೆಂಡರ್ ಕೊಡಿಸ್ಬೇಕಾಗಿರ್ತೈತಿ, ಯಾರಿಗೋ ಕೊಡಿಸ್ಬೇಕಾಗಿರ್ತೈತಿ. ಬಂದು ಕುಂದಿರ್ತಾಳ. ಅವ್ರ ಜೋಡಿ ಒಬ್ಬ ಪುರದ್ರೋತಿ ಯುವತಿಯನ್ನು ಕರ್ಕೊಂಡ್ ಬಂದಿರ್ತಾಳ. ಯಾಕನ್ನೋದು ಗೊತ್ತಾಗ್ತದೆ. ಏನೋ ಒಂದು ಆಮಿಷಕ್ಕೆ ಒಳಗಾಗಿ ನಮ್ಗೆ ಕೆಲಸ ಆಗೋದಿಲ್ಲ ನೋಡಿ ಅಂತ ಹೇಳ್ತಾರೆ ಕಂಬಳಿಯವರು. ಕೆಲಸ ನಿಮ್ಮದೈತಿ, ಈ ಹುಡುಗಿನ ಯಾಕೆ ಕರ್ಕೊಂಡ್ ಬರ್ತಾರೆ ಅಂತ. ಇಲ್ಲ ಸುಮ್ಮನೆ ನನ್ನ ಜೋಡಿ ಬಂದ್ರು, ಗೆಟ್ ಔಟ್ ಫಸ್ಟ್ ಅಂತ. ಗೆಟ್ ಔಟ್ ಫಸ್ಟ್ ಆ ಟೆಂಡರ್ ಕ್ಯಾನ್ಸಲ್ ಮಾಡ್ತಾರೆ. ಆ ಟೆಂಡರ್ ಎಷ್ಟು ಅತ್ಯಂತ ಚಾರಿತ್ರ್ಯ ಮತ್ತು ಚರಿತ್ರೆ. ಕಂಬಳಿಯವರ ಚಾರಿತ್ರ್ಯದಲ್ಲಿ ಅತ್ಯಂತ ಪ್ರಾಮಾಣಿಕರಾಗಿದ್ದರು. ಅಧಿಕಾರ ನೋಡ್ರಿ, ಪುಣ್ಯದಿಂದ ಅಧಿಕಾರ ಅಂತ ಚಾಣಕ್ಯ ಹೇಳ್ತಾನೆ. ಪುಣ್ಯದಿಂದ ಅಧಿಕಾರ. ಇವತ್ತು ನಾವೆಲ್ಲ ಏನೋ ಪಡ್ಕೊಂಡಿರೋದ್ರೆ ಅದು ನಮ್ಮ ತಂದೆ ತಾಯಿ ಮಾಡಿದ ಪುಣ್ಯದಿಂದ ಅಧಿಕಾರ ಬಂದಿರ್ತೈತಿ. ಅಧಿಕಾರದಿಂದ ಪಾಪ ಅಂತ ಗೊತ್ತಿರಲಿಲ್ಲ. ಮುಂದೆ ಹೇಳ್ತಾನೆ, ಪುಣ್ಯದಿಂದ ಅಧಿಕಾರ, ಅಧಿಕಾರದಿಂದ ಪಾಪ. ಅಧಿಕಾರ ಯಾವತ್ತೂ ಅದು ಶವಿಗಳಿದಂಥದ್ದು, ಅದು ಆಮಿಷಗಳಿದೆ. ನಮ್ಮನ್ನ ಭ್ರಷ್ಟ ಮಾಡತಕ್ಕಂಥದ್ದು, ನಮ್ಮ ಕೈ ಹೊಲಸು ಮಾಡಿಸ್ತಕ್ಕಂಥದ್ದು, ನಮ್ಮ ಬಾಯಿ ಹೊಲಸು ಮಾಡಿಸ್ತಕ್ಕಂಥದ್ದು, ಅದು ಅಧಿಕಾರದ ಲಕ್ಷಣ ಅದು. ಆದ್ರೆ ಅಧಿಕಾರದಲ್ಲಿರುವಂತವ್ರಿಗೆ ಈ ಪ್ರಜ್ಞೆ ಇತ್ತಂದ್ರೆ ಅವರಷ್ಟ ಸ್ವಚ್ಛ ಹೊರಗೆ ಬರ್ತಾರೆ. ಎಲ್ಲರೂ ಅಲ್ಲ, ಆ ಪ್ರಜ್ಞೆ ಇರಬೇಕು. ಪುಣ್ಯದಿಂದ, ಯಾವುದೇ ಪುಣ್ಯದಿಂದ ನಾ ಅಧಿಕಾರಕ್ಕೆ ಬಂದೇನಿ, ಮಂತ್ರಿ ಆಗೇನಿ, MLA ಆಗೇನಿ, ಮತ್ತೊಂದೇನೋ ಆಗೇನಿ,
ಆದ್ರೆ ಅಧಿಕಾರ ಏನು ಮಾಡಿಸುತ್ತೆ ಅಂದ್ರೆ ಆಲ್ ದ ಟೈಮ್ಸ್ ಅಧಿಕಾರ ಏನು ಮಾಡಿಸುತ್ತೆ, ನಮ್ಮಿಂದ ಕೆಟ್ಟ ಕೆಲಸಗಳನ್ನು ಮಾಡಿಸ್ಲಿಕ್ಕೆ ಪ್ರಾರಂಭ ಮಾಡೋದು ಅಂತ. ಅದ್ರ ಅರಿವುಳ್ಳಂತ ವ್ಯಕ್ತಿ ಅದಕ್ಕೆ ಒಳಗಾಗದೆ ತನ್ನ ಶುದ್ಧ ವ್ಯಕ್ತಿತ್ವವನ್ನು ಮೆರೆಸ್ಕೊಂಡು ಹೋಗ್ತಾನಲ್ಲ, ಅಂಥವ್ರು ಬಹಳ ವಿರಳ ಈ ವ್ಯವಸ್ಥೆಯಲ್ಲಿ. ಅಂಥ ವ್ಯವಸ್ಥೆಯಲ್ಲಿ ಕಂಬಳಿಯವರು ಅತ್ಯಂತ 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 ಅಪ್ಪಟ ಪ್ರಾಮಾಣಿಕರಾಗಿ, ಚಾರಿತ್ರ್ಯವಂತರಾಗಿ, ಶುದ್ಧ ವ್ಯಕ್ತಿತ್ವವುಳ್ಳವರಾಗಿ ಈ ಭಾಗದ ಒಬ್ಬ ಅತ್ಯಂತ ಜನಪ್ರತಿನಿಧಿಯಾಗಿ ಬೆಳೆಸುವಂತ ಒಬ್ಬ ದೊಡ್ಡ ವ್ಯಕ್ತಿ. ಅಂಥವ್ರು ನಡೆಯುವಂತ ಕೆಲಸ ಇವತ್ತು ನಮ್ಮ ಲಿಂಗರಾಜ್ ಅಂಗಡಿ ಸರ್ ಇನ್ನೂ ಬಹಳ ಇದೆ ಕಂಬಳಿಯವರ ಬಗ್ಗೆ ಹೇಳೋದು. ಸಂಶೋಧನಾ ಕ್ಷೇತ್ರಕ್ಕೆ ಡಾಕ್ಟರ್ ಎಸ್ ಶೆಟ್ಟರ್ ಅವರ ಕೊಡುಗೆಗಳು ಇದು ಕೂಡ ನೆನಪಿಗಾಗಿ ಮಾತ್ರವಲ್ಲ, ಒಬ್ಬ ವಿಜ್ಞಾನಿ, ಚಿಂತಕ ಮತ್ತು ಕನ್ನಡ ಭಾಷೆ ಮತ್ತು ಇತಿಹಾಸದ ಸಂಶೋಧನೆಯ ದೃಢ ಸ್ತಂಭವಾದ ಡಾಕ್ಟರ್ ಷಡಕ್ಷರ ಶೆಟ್ಟರ್ ಅವರ ವಿಶಾಲವಾದ ಕೊಡುಗೆಗಳನ್ನು ಅರ್ಥ ಮಾಡಿಕೊಳ್ಳುವ ಪ್ರಯತ್ನ. ಅವರು ಕೇವಲ ಇತಿಹಾಸಕಾರರಲ್ಲ, ಇತಿಹಾಸದ ಚಿಂತನೆಯ ಸ್ವರೂಪವನ್ನೇ ಅವರು ಬದಲಾಯಿಸಿದ ಸಂಶೋಧನೆ. ಶಾಸನಶಾಸ್ತ್ರ, ದರ್ಶನಶಾಸ್ತ್ರ, ತತ್ವಶಾಸ್ತ್ರ, ಅದರಲ್ಲೂ ಜೈನ ದರ್ಶನ ಮತ್ತು ತತ್ವ, ಭಾಷಾಶಾಸ್ತ್ರ, ಈ ಎಲ್ಲ ಕ್ಷೇತ್ರಗಳ ನಡುವೆಯೂ ಅವರು ಒಂದು ಸಂವಹನೆಯನ್ನು ಏರ್ಪಡಿಸಿದರು. ಡಾಕ್ಟರ್ ಶೆಟ್ಟರ್ ಅವರು ಇತಿಹಾಸವನ್ನು ಕೇವಲ ದಿನಾಂಕಗಳ ಒಂದು ಸರಣಿ ಅಂತ ನೋಡಲಿಲ್ಲ, ಅದು ಮಾನವನ ಸಂವೇದನೆ, ನಂಬಿಕೆ ಮತ್ತು ನೈತಿಕ ಅರಿವಿನ ಪ್ರಗತಿಪರ ಪಥ ಎಂದು ಅವರು ಗುರುತಿಸಿದರು, ಮನಗಂಡರು. ಅವರ ಕೆಲಸವು ಸಂಶೋಧನೆ ಅನ್ನುವಂತಹ ಪದದ ಅರ್ಥವನ್ನೇ ಬದಲಾಯಿಸಿತು, ಮರುರೂಪಿಸಿತು. ಅವರ ಜೀವನ ಸಂಶೋಧನೆಯ ಒಂದು ಪ್ರಜ್ಞಾವಂತ ಮಾದರಿ. ಅದರಿಂದ ನಾವು ಇತಿಹಾಸದ ವಿದ್ಯಾರ್ಥಿಗಳು, ಶಿಕ್ಷಕರು ಕಲಿಬೇಕಾಗಿದ್ದು ಬಹಳಷ್ಟಿದೆ. ಅದನ್ನು ಅವರ ಸಂಶೋಧನಾ ಶಿಸ್ತನ್ನು ನಾವು ದಿಕ್ಸೂಚಿಯಂತೆ ಬಳಸಿಕೊಳ್ಳಬೇಕು. ಇಂತಹ ವ್ಯಕ್ತಿಯ ಕುರಿತಾಗಿ ಮಾತನಾಡುವ ಜವಾಬ್ದಾರಿ ನನ್ನಂತಹ ಇತಿಹಾಸದ ವಿದ್ಯಾರ್ಥಿನಿ, ಸಂಶೋಧಕಿಗೆ ನೀಡಿರುವಂಥದ್ದು ನನಗೆ ಗೌರವವೂ ಹೌದು, ಅಭಿಮಾನವೂ ಹೌದು. ಈ ನುಡಿ ನಮನ ಕೇವಲ ಒಬ್ಬ ವ್ಯಕ್ತಿಗಲ್ಲ, ಅವರ ಮೂಲಕ ಆ ಸಂಶೋಧನಾ ಕ್ಷೇತ್ರಕ್ಕೂ ಕೂಡ ಹೌದು. ಅವರ ಸಂಶೋಧನೆಯ ಕುರಿತು ಮಾತನಾಡಬೇಕಾದ್ರೆ ಅವರ ಜೀವನದ ಕುರಿತು ನಾವು ಮಾತನಾಡಲೇಬೇಕು. ಡಾಕ್ಟರ್ ಷಡಕ್ಷರ ಶೆಟ್ಟರ್ ಅವರು 1935 ಡಿಸೆಂಬರ್ 11ರಂದು ಬಳ್ಳಾರಿ ಜಿಲ್ಲೆಯ ಹಂಪಸಾಗರ್ ಎಂಬ ಗ್ರಾಮದಲ್ಲಿ ಒಂದು ಲಿಂಗಾಯತ ಜಮೀನ್ದಾರ ಕುಟುಂಬದಲ್ಲಿ ಜನಿಸಿದರು. ಆ ಕಾಲದಲ್ಲಿ ಹಂಪಸಾಗರವು ಮದ್ರಾಸ್ ಪ್ರೆಸಿಡೆನ್ಸಿ, ಅದರ ಅಂಚಿನ ಭಾಗವಾಗಿತ್ತು. ಇವತ್ತಿನ ಹೈದರಾಬಾದ್ ಕರ್ನಾಟಕ ಅಥವಾ ಕಲ್ಯಾಣ ಕರ್ನಾಟಕದ ಭಾಗವಾಗಿತ್ತು. ಜಮೀನ್ದಾರ ಕುಟುಂಬಕ್ಕೆ ಸೇರಿದ್ದರೂ ಕೂಡ ಶೆಟ್ಟರ್ ಅವರ ಬಾಲ್ಯವು ಆರ್ಥಿಕ ಅಸೌಕರ್ಯ, ಸಾಮಾಜಿಕ ಬದಲಾವಣೆಗಳು ಮತ್ತು ನೂತನ ಶಿಕ್ಷಣ ವ್ಯವಸ್ಥೆಯ ಸಂಘರ್ಷದ ನಡುವೆ ಬೆಳೆಯಿತು. ತಂದೆ ವ್ಯಾಪಾರದಲ್ಲಿ ಅಸಫಲರಾಗಿದ್ದರಿಂದ ಮನೆಯಲ್ಲಿ ಆರ್ಥಿಕ ಬಿಕ್ಕಟ್ಟಿತ್ತು. ಶ್ರೀಮಂತ ಎಂದು ಎನಿಸಿಕೊಂಡರೂ ಸಹ ಅವರ ಆರ್ಥಿಕ ಸ್ಥಿತಿ ಹೀನಾಯಗೊಂಡಿತ್ತು. ಸಾಂಸ್ಕೃತಿಕ ಚಿಂತಕರಾದ ರೆಹಮತ್ ತೆರೆಕೆರೆ ಅವರ ಜೊತೆ ಅವರು ಒಂದು ಸಂದರ್ಶನವನ್ನು ಮಾಡ್ತಾರೆ ಮುಂದೆ ಡಾಕ್ಟರ್ ಶೆಟ್ಟರ್ ಅವರು. ಆಗ ಅವ್ರು ಹೇಳ್ತಾರೆ, ನಮ್ಮ ಕುಟುಂಬವು ಹಲವಾರು ಕುದುರೆಗಳನ್ನು, ಒಂದು ಆನೆಯನ್ನು ಕೂಡ ಹೊಂದಿದ್ರೂ ಕೂಡ ಹೊರಗಡೆ ಎಲ್ಲರಿಗೂ ನಾವು ರಾಯಲ್ ಇದೀವಿ ಅನ್ನುವಂತಹ ಒಂದು ಚಿತ್ರಣವನ್ನು ನೀಡಿದ್ದರೂ ಕೂಡ ಮನೆಯಲ್ಲಿ ಬಹಳಷ್ಟು ಏನೋ ದೀನತೆ ಇತ್ತು ಅಂತ ಹೇಳಿ ಅವರು ನೆನೆಸ್ಕೊಳ್ತಾರೆ. ಅವರ ಬಾಲ್ಯದಲ್ಲಿಯೇ ಪಾಶ್ಚಾತ್ಯ ಆಧುನಿಕತೆ, ಬ್ರಿಟಿಷ್ ಸರ್ಕಾರ ಇರೋದ್ರಿಂದ ಆ ಪಾಶ್ಚಾತ್ಯ ಶಿಕ್ಷಣ, ಸ್ಥಳೀಯ ಸಾಂಪ್ರದಾಯಿಕ ಮೌಲ್ಯಗಳ ನಡುವಿನ ಘರ್ಷಣೆಯನ್ನು ಅವರು ನೋಡಿದ್ರು, ನೇರವಾಗಿ ಅನುಭವಿಸಿದರು. ಈ ಕಾಲದಲ್ಲಿ ಜಮೀನ್ದಾರಿ ಮತ್ತು ಫ್ಯೂಡಲ್ ವ್ಯವಸ್ಥೆಗಳು ಕ್ಷೀಣಿಸ್ತಾ ಬಂದಿದ್ವು. ಅದರ ಜೊತೆಗೆ ವಸಾಹತು ಯುಗದ ಆಧುನಿಕತೆ ಪಾದಾರ್ಪಣೆಯನ್ನ ಮಾಡಿತ್ತು. ಡಾಕ್ಟರ್ ಪಾಟೀಲ್ ಪುಟ್ಟಪ್ಪನವರನ್ನ 5 ನಿಮಿಷದಲ್ಲಿ ಕಟ್ಟಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಆದರೂ ಕೂಡ ನಾನು ನಮ್ಮ ಪತ್ರಿಕೋದ್ಯಮ ವಿಭಾಗದ ವಿದ್ಯಾರ್ಥಿಗಳ ಅಧ್ಯಯನದ ಭಾಗವಾಗಿಯೇ ಪಾಟೀಲ್ ಪುಟ್ಟಪ್ಪನವ್ರು ಕಲಿಸದೆ ನಾವು ನಮ್ಮ ಕನ್ನಡ ಪತ್ರಿಕೋದ್ಯಮವನ್ನು ನಾವು ಪೂರ್ಣಗೊಳಿಸಲಿಕ್ಕಾಗಲ್ಲ. ನಾಡೋಜ ಡಾಕ್ಟರ್ ಪಾಟೀಲ್ ಪುಟ್ಟಪ್ಪನವರು ಸ್ವತಂತ್ರ ಹೋರಾಟದ ಜೊತೆಗೆ ಒಬ್ಬರ ಅತ್ಯುತ್ತಮ ಪತ್ರಕರ್ತರಾಗಿ ಕನ್ನಡ ನಾಡಿಗೆ ಅತ್ಯದ್ಭುತವಾದಂತಹ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಅವರು ಕನ್ನಡಿಗರ ಪ್ರಬಲ ಧ್ವನಿಯಾಗಿ ಕನ್ನಡಕ್ಕಾಗಿ ಗೋಕಾಕ್ ಚಳವಳಿಯಲ್ಲಿ ಅವರು ಅತ್ಯಂತ ನಿಷ್ಠೂರವಾಗಿ ಸಭೆಯಲ್ಲಿ ರಾಜ್ಯಸಭಾ ಸದಸ್ಯರು ಕೂಡ ಆಗಿದ್ರು. ತಮ್ಮ ಮಾತುಗಳನ್ನ ಅಂದ್ರೆ ನಮ್ಮ ಉತ್ತರ ಕರ್ನಾಟಕದವನ್ನ ಪ್ರತಿನಿಧಿಸುವುದರ ಜೊತೆಗೆ ಅತ್ಯಂತ ನಿಷ್ಠೂರವಾಗಿ ನಮ್ಮ ಎಲ್ಲಾ ಕನ್ನಡ ಬೆಂಬಲಿಗರಿಗೆ ಪ್ರೋತ್ಸಾಹ ಕೊಟ್ಟಂತ ವ್ಯಕ್ತಿ ಅಂತಂದ್ರೆ ಡಾಕ್ಟರ್ ಪಾಟೀಲ್ ಪುಟ್ಟಪ್ಪನವರು.
ಇವರ ಕೊಡುಗೆ ಅಂದ್ರೆ ಇವರು ನಮ್ಮ ಶಾಲಾ ದಿನಗಳಲ್ಲೇ ಸ್ವತಂತ್ರ ಹೋರಾಟದಲ್ಲಿ ಪಾಲ್ಗೊಂಡವರು. ಗಾಂಧೀಜಿಯವರಿಂದ ಪ್ರೇರೇಪಿತರಾದಂತ ಡಾಕ್ಟರ್ ಪಾಟೀಲ್ ಪುಟ್ಟಪ್ಪನವರು ಶಾಲಾ ದಿನಗಳಲ್ಲೇ ಸ್ವತಂತ್ರ ಹೋರಾಟವನ್ನ ಮಾಡಿದವರು. ನಂತರ ಇವರು ಕಾನೂನು ಪದವಿಯನ್ನು ಮುಗಿಸಿ ಕ್ಯಾಲಿಫೋರ್ನಿಯಾದಿಂದ ಪತ್ರಿಕೋದ್ಯಮ ಪದವಿಯನ್ನು ಮುಗಿಸಿದ ನಂತರ ಅವರು ಮುಂಬೈಯಲ್ಲಿ ಒಬ್ಬ ವಕೀಲರಾಗಿ ಕೆಲಸ ಮಾಡ್ಲಿಕ್ಕೆ ಹೋಗ್ತಾರೆ. ಆದ್ರೆ ಅವರು ಪತ್ರಕರ್ತ ಅನ್ನುವಂತ ಒಂದು ಒಳಗಿನ ಧ್ವನಿ ಏನದಲ್ಲ ಅವ್ರನ್ನ ಕೆಲಸ ಮಾಡ್ಲಿಕ್ಕೆ ಇರ್ಲಿಲ್ಲ. ಅವರು ಮತ್ತೆ ಹುಬ್ಬಳ್ಳಿಗೆ ಬಂದು ಮನೋರಮ ಅನ್ನುವಂತ ಒಂದು ಮ್ಯಾಗಝಿನ್ ಅನ್ನ, ಪ್ರಪಂಚ ಪಾಪು ಪ್ರಪಂಚ ಅನ್ನುವಂತ ಪತ್ರಿಕೆಯನ್ನ, ಸಂಗಮ ಅನ್ನುವಂತ ಡೈಜೆಸ್ಟ್ ಅನ್ನ ಶುರು ಮಾಡೋದ್ರ ಮೂಲಕ ಅವ್ರು ಏನ್ ಮಾಡ್ತಾರ, ಕನ್ನಡಿಗರಲ್ಲಿ ಒಬ್ಬ ಪತ್ರಕರ್ತರಾಗಿ ತಮ್ಮಂತ ಇಲ್ಲೊಂದು ಮಾತನ್ನ ಹೇಳಲೇಬೇಕು. ಯಾಕಂತಂದ್ರೆ ಮನಸ್ಸು ಮಾಡಿದ್ರ ಕರ್ನಾಟಕ ಸರ್ಕಾರದ ಯಾವುದೇ ಹುದ್ದೆಯನ್ನು ಕೂಡ ಇವರು ಅಲಂಕರಿಸಬಹುದಿತ್ತು. ಆದ್ರೆ ರಾಜ್ಯದ ಸದಸ್ಯರಾಗಿ ಕೆಲಸ ನಿರ್ವಹಿಸಿದ್ರು. ಆದ್ರೂ ಕೂಡ ಪತ್ರಕರ್ತ ಅನ್ನುವಂತ ಒಂದು ಸಮಾಜ ಸೇವೆ ಮಾಡಬೇಕು ಅನ್ನುವಂತ ಒಂದು ಮನಸ್ಸೇನಲ್ಲ, ಅದು ಅವರು ಪತ್ರಿಕೋದ್ಯಮದಲ್ಲೇ ಕೊನೆಯವರೆಗೂ ಉಳ್ಕೊಳ್ಳಿಕ್ಕೆ ಆಯ್ತು ಅನ್ನುವಂಥದ್ದು. ಅದರಲ್ಲಿ ಇವರು ಕರ್ನಾಟಕ ವಿದ್ಯಾರ್ಥಿ ಸಂಘದ ಒಬ್ಬ ಅಧ್ಯಕ್ಷರಾಗಿ ತಮ್ಮ ಜೀವಿತದ ಕೊನೆಯವರೆಗೂ ಕೂಡ ಸಂಘದ ಚಟುವಟಿಕೆಗಳಲ್ಲಿ ಕನ್ನಡಕ್ಕಾಗಿ ಹೋರಾಡಿದಂತ ಒಬ್ಬ ಧೀಮಂತ ವ್ಯಕ್ತಿ ಅಂತಂದ್ರೆ ಪಾಟೀಲ್ ಪುಟ್ಟಪ್ಪನವ್ರು ಅಂತ ಹೇಳ್ಬೋದು. ಇವ್ರನ್ನ ನಮ್ಗೆ ಇದನ್ನ ನಾವು ಹೇಳಲೇಬೇಕು ವಿದ್ಯಾರ್ಥಿಗಳಿಗೆ. ಅವರನ್ನ ನಾವು ಕಾಲೇಜ್ಗೂ ಕೂಡ ನಾವು ಅತಿಥಿಯಾಗಿ ಕರೆಸಿದ್ವಿ. ಅವಾಗ ಅವ್ರು ಹಂಗ ಮಾತಾಡ್ತಾ ಪತ್ರಿಕೋದ್ಯಮ ಉಪನ್ಯಾಸಕರು, ಮಾಧ್ಯಮದವ್ರು ಅಂತಂದ್ರೆ ಮೇಡಮ್ ನೀವೇನ್ ಮಾಡ್ತೀರ ಅಂತ ಕೇಳಿದ್ರು. ನಾನು ಹೇಳಿದೆ ಅದು ನಿಮ್ಗೆ ಎಷ್ಟು ಮಕ್ಕಳು ಅಂತ ಕೇಳಿದ್ರು ಅವರು. ಅವಾಗ ನನ್ನ ಮಕ್ಕಳು ಅಂದ್ರೆ ನನ್ನ ಮಕ್ಕಳು ಅಂತ ಗೊತ್ತಾಗಿಲ್ಲ. ನಾನು ಅವಾಗ ನಮ್ಮ ಕಾಲೇಜ್ನಲ್ಲಿ ಅಷ್ಟು ವಿದ್ಯಾರ್ಥಿಗಳು ಇರಲಿಲ್ಲ, 40 ಜನ ಮಕ್ಕಳು ಅಂತ ಹೇಳಿದೆ. ಅವಾಗ ಅವ್ರು ಏನಾದ್ರು ಆಶ್ಚರ್ಯಪಟ್ಟರು. ಅಂದ್ರೆ ನಾವು ವೃತ್ತಿಯೊಳಗಿದ್ರು ಕೂಡ ನಾವು ಮಾತಾಡೋದು ಅಂದ್ರೆ ಕಾಲೇಜ್ನಲ್ಲಿ ಇದ್ದಾಗ ನಾವು ಕಾಲೇಜ್ ಬಗ್ಗೆನೇ ಚಿಂತನೆ ಮಾಡ್ತೀವಿ. ಆ ಒಂದು ದೃಷ್ಟಾಂತವನ್ನು ನಿಮ್ಗೆ ಹೇಳ್ಬೇಕಿತ್ತು. ಹೀಗೆ ಪಾಟೀಲ್ ಪುಟ್ಟಪ್ಪನವರು ಪಾಪು ಪ್ರಪಂಚ ಅನ್ನುವಂಥ ಪುಸ್ತಕದ ಜೊತೆಗೆ ಸಾಕಷ್ಟು ಕನ್ನಡ ಪುಸ್ತಕಗಳನ್ನ ಬರೆದು ಅವ್ರು ಏನ್ ಮಾಡ್ಯಾರ, ನಮ್ಗೆ ಇಂದಿಗೂ ಕೂಡ ನಮ್ಮ ಸ್ಮರಣೀಯರು ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇನ್ಸ್ಟಿಟ್ಯೂಷನ್ಸ್ ಈಸ್ ಎ ಗ್ರೇಟ್ ಆಂಟರ್ಪ್ರಿನರ್ ಇಂಡಸ್ಟ್ರಿಯಲಿಸ್ಟ್. ಅವರ ವತಿಯಿಂದ ಒಂದು ದೀಪಿಕಾ ಸ್ಕಾಲರ್ಶಿಪ್ ಅಂತ ಸ್ಟಾರ್ಟ್ ಮಾಡಿದ್ದಾರೆ. ಇದು ಮುಖ್ಯವಾಗಿ ಹೆಣ್ಮಕ್ಳಿಗೋಸ್ಕರ, ಫಸ್ಟ್ ಇಯರ್ ಡಿಗ್ರಿ ಮಕ್ಕಳಿಗೂ ಮಾತ್ರ ಅನ್ವಯಿಸುತ್ತೆ. ಇದಕ್ಕೆ ಕಂಡೀಷನ್ಸ್ ಏನಂದ್ರೆ ಇಡೀ ಸ್ಕೂಲಲ್ಲಿ ಮತ್ತೆ PUC-ನಲ್ಲಿ ಅವರು ಸರ್ಕಾರಿ ಶಾಲೆ ಮತ್ತು ಕಾಲೇಜಲ್ಲಿ ಓದಿರಬೇಕು. ಇದಕ್ಕೆ ಜಾತಿ ಪ್ರಮಾಣ ಪತ್ರ ಬೇಕಾಗಿಲ್ಲ, ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗಿಲ್ಲ, ಆದಾಯ ಪ್ರಮಾಣ ಪತ್ರ ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ. ಬಟ್ ಇದು ಬರೀ ಹೆಣ್ಮಕ್ಳಿಗೆ ಮಾತ್ರ ಸೀಮಿತವಾಗಿದ್ದು, ಅದೊಂದೇ ಜೆಂಡರ್ ಡಿಸ್ಕ್ರಿಮಿನೇಷನ್ ಅಂತ ಹೇಳ್ಬೋದು. ಅದು ಇರಬಾರ್ದಾಯ್ತು, ಬಟ್ ಇದೆ ಆಯ್ತಾ. ಸೊ ಇದು ಒಂದು ರೌಂಡು ನಮ್ಮ ಸರ್ಕಾರಿ ವತಿಯಿಂದ, ಕಾಲೇಜು ಶಿಕ್ಷಣ ವತಿಯಿಂದ ಫಸ್ಟ್ ರೌಂಡ್ ಆಫ್ ಸ್ಕಾಲರ್ಶಿಪ್ಗೆ ಏನೇನೋ ಯಾರ್ಯಾರು ಅಪ್ಲೈ ಮಾಡಿದ್ದಾರೆ ನಾವು ಗೂಗಲ್ ಫಾರ್ಮ್ ಶೇರ್ ಮಾಡ್ತೀವಿ. ಯಾವಾಗಲೂ ಅಪ್ಲೈ ಮಾಡ್ಕೊಳ್ಳಿ ಡೈರೆಕ್ಟ್ ಆಗಿ. ದಿಸ್ ಇಸ್ ಓನ್ಲಿ ಫಾರ್ ಫಸ್ಟ್ ಇಯರ್ ಸ್ಟೂಡೆಂಟ್ಸು. ಸದ್ಯದಲ್ಲೇ ಮತ್ತೆ ಜಾನ್ವರಿನಲ್ಲಿ ಮತ್ತೆ ಬರಲಿಕ್ಕಿದೆ. ಯಾಕಂದ್ರೆ ಅಮೌಂಟ್ ಇಸ್ ಎ ವೆರಿ ಗುಡ್ ಅಮೌಂಟ್. nobody will give you 30,000 rupees per year as a scholarship amount. It's a very good amount. ಬಟ್ ಎಲಿಜಿಬಿಲಿಟಿ ಇದ್ರೆ ಖಂಡಿತ ಅಪ್ಲೈ ಮಾಡ್ಕೊಳ್ಳಿ ಅಂತ ಹೇಳಿಕ್ಕೆ ಇಚ್ಛೆ ಪಡ್ತೇನೆ. ಜುಳು ಜುಳು ಹರಿಯುವ
ಸುಗ್ಗಿಯ ಕಾಲದು ಹಿಗ್ಗನ್ನು ತಂದೈತೆ ಎಲ್ಲಾಡೋ ಕಾಲದಲ್ಲಿ ಬಗ್ಗಿ ಬಗ್ಗಿ ರೈತ ಕ್ಯಾಮೆಗೆ ಉಳಿದಾನ ಬಗ್ಗಿ ಬಗ್ಗಿ ರೈತ ಕ್ಯಾಮೆಗೆ